ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮದಲ್ಲಿನ ಅಧಿಕಾರಗಳ ಬಗ್ಗೆ, ಕರ್ತೃವಿನಲ್ಲಿರತಕ್ಕಂತಹ ವೈವಿಧ್ಯಗಳ ಬಗ್ಗೆ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕೃಷ್ಣ ತಿಳಿಸಿಕೊಟ್ಟು ಆತನಿಗೆ ಫಲದಲ್ಲಿನ, ಲಾಭದಲ್ಲಿನ ಅಥವಾ ಸುಖ ದುಃಖಗಳಲ್ಲಿನ ಪಾಲುದಾರಿಕೆ ಹೇಗೆ ಅಂತ ತೋರಿಸಿದ. ಇದರೊಟ್ಟಿಗೆ ಅಧಿಕಾರದ ಲಕ್ಷಣದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತಾನೆ ಕೃಷ್ಣ. ಒಬ್ಬ ಕೆಲಸ ಮಾಡಿದ ಅಂದ ತಕ್ಷಣ ಫಲ ಕೊಡಲಿಕ್ಕೆ ಬರುವುದಿಲ್ಲ. ಅವನೊಟ್ಟಿಗೆ ಯಾರೆಲ್ಲ ಸೇರಿಕೊಂಡಿದ್ದಾರೆ ಅಂತ ನೋಡಿಕೊಳ್ಳುತ್ತೇನೆ ಅಂತ ಕೃಷ್ಣ ಅಧಿಷ್ಠಾನಂ ತಥಾಕರ್ತ ಅಂತ 5ರ ಸಮಾವೇಶವನ್ನು ಹೇಳಿದ. ಮಾಡುವಾಗ ಹೇಗಿರ್ತಾನೆ ಅಂತ ನೋಡಬೇಕು ಅಂತ ಅವನ ಗುಣಗಳ ಬಗ್ಗೆ ಮಾತಾಡಿದ. ಸಾತ್ವಿಕನಾಗಿ, ರಾಜಸನಾಗಿ, ತಾಮಸನಾಗಿದ್ದಾನೋ ಅಂತ. ಹೀಗೆ ಕರ್ತೃವಿನಲ್ಲಿರತಕ್ಕಂತಹ ಸಮುದಾಯ, ಅದರ ಒಟ್ಟಿಗೆ ಅವನಲ್ಲಿರತಕ್ಕಂತಹ ಭಾವ, ಇದನ್ನೆಲ್ಲ ಹೇಳಿದಾಗೆ ಅವನಲ್ಲಿರತಕ್ಕಂತಹ ಸಹಜತೆಯನ್ನು ಕೃಷ್ಣ ಗುರುತಿಸ್ತಾನೆ. ಈಗ ಮಾಡಿದ್ದು ಎಲ್ಲರೊಟ್ಟಿಗೆ ಸೇರಿ ಮಾಡಿದ್ದಾನೆ ಎನ್ನುವುದರಿಂದ ಒಂದು ಅಂಶ ಅವನಿದ್ದಾನೆ ಫಲಕ್ಕೆ ಭಾಗಿಯಾಗಿ. ಅಷ್ಟೇ ಅಲ್ಲದೆ ಮಾಡುವಾಗ ಅವನಲ್ಲಿ ಸತ್ವೋ ರಜಸ್ಸೋ ತಮಸ್ಸೋ ಯಾವುದಾದ್ರೂ ಒಂದು ಇರುವುದರಿಂದ ಆ ಒಂದು ಅಂಶ ಯಾವುದೋ ಬಂದೇ ಬರ್ತದೆ. ಅನಿಷ್ಟವೋ ಇಷ್ಟವೋ ಮಿಶ್ರವೋ ಸುಖವೋ ದುಃಖವೋ ಮಿಶ್ರವೋ ಏನೋ ಅದು ಬೇಕೇ ಬೇಕು. ಆದರೆ ಅವನು ಮಾಡಲು ಯೋಗ್ಯನೇ ಅಲ್ಲವೇ ಎನ್ನುವುದು ಹೇಳುವವರು ಯಾರು? ಅವನು ಮಾಡಿದ್ದು ಸಾತ್ವಿಕವಾಗಿಯೇ ಇರಲಿ, ಅವನೇ ಹೆಚ್ಚು ಅದರಲ್ಲಿ ಪರಿಶ್ರಮ ಪಟ್ಟೆ ಮಾಡಿರಲಿ, ಅಧಿಷ್ಠಾನಕ್ಕೆ ಉಪಕರಣಗಳಿಗೆ ಎಲ್ಲ ಬೆಲೆ ಕೊಟ್ಟು ಕರ್ತೃವಿಗೂ ಒಂದು ಬೆಲೆ ಕೊಡುವ ಅಂತಾದರೂ ಆ ಕರ್ತೃ ಮಾಡುವುದೇ ಅಲ್ಲ. ಆದರೆ ಅದು ಮಾಡಬಾರದಿದ್ದರೆ, ಆ ಕರ್ಮಕ್ಕೆ ಅವನು ಅಧಿಕಾರಿಯೋ ಯೋಗ್ಯನೋ ಅಲ್ಲದೇ ಆಗಿದ್ದರೆ ಅದು ಹೇಗೆ ಹೇಳುತ್ತೀರಿ? ಅದರ ಬಗ್ಗೆ ಹೇಳುತ್ತೇನೆ ಅಂತಾನೆ ಕೃಷ್ಣ. ಈಗ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈ ಗುಣೈ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿರತಕ್ಕ ಕರ್ಮಗಳು ಇವೆ ಅಂತ ಸಾಧಾರಣವಾಗಿ ಕೃಷ್ಣ ಮೊದಲು ಹೇಳುತ್ತಾನೆ. ಯಾರವರು ಒಬ್ಬೊಬ್ಬರು ಅಂದರೆ ಹಿಂದೆ ಹೇಳಿದ್ದೇನೆ ಅಂದ. ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಭಿಮಾಂ ವಿದ್ಯಾಗರ್ಥಾರಂ ಹೇಳಿದ್ದ. ಇಲ್ಲಿನ ಜನರನ್ನು ನಾನು 4 ಬಗೆಯಲ್ಲಿ ಹಿಡಿದಿದ್ದೇನೆ ಅಂದಿದ್ದಾನೆ. ಇದು ಸಾತ್ವಿಕ ರಾಜಸ ತಾಮಸ ಅಲ್ಲ ಲೆಕ್ಕ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತಾನೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವುದು ಉಂಟು ಅಂತ ಕೃಷ್ಣ ಹೇಳಿದ್ದ. ಹಿಂದೆ ತಿಳಿಸಿಕೊಟ್ಟಿದ್ದ. ಇದನ್ನು ನಾನೇ ಮಾಡಿದ್ದು ಅಂದ. ಇದು ಸಮಾಜ ಮಾಡಿದ್ದಲ್ಲ ಅಂದ. ಇವತ್ತಿನ ಬುದ್ಧಿಜೀವಿಗಳಿಗೆ ಬುದ್ಧಿ ಕಲಿಸಿದ್ದ ಆವತ್ತೇ ಕೃಷ್ಣ. ಇದು ನಾವೇ ಮಾಡಿಕೊಂಡದ್ದು, ಸಮಾಜದಲ್ಲಿ ಒಂದು ವರ್ಗದವರು ತಾವು ಮೇಲಕ್ಕೆ ಅಂತ ಹೇಳಿ ದುಡಿಸಿಕೊಂಡ್ರು ಉಳಿದವರನ್ನು ಅಂತ. ಹಾಗಾಗಿ ನಮ್ಮ ಎಂಜಲಲ್ಲಿ ಅವರು ಹೊರಳಬೇಕು ಎನ್ನುವುದು ಇವರ ವಾದ ಅಂತ. ಹಾಗೇನಿಲ್ಲೇ ಇಲ್ಲ. ಎಂಜಲಲ್ಲಿ ಅವರು ಹೊರಳ್ತಾರಲ್ಲ, ಎಂತ ಮಾಡುವ? ಮತ್ತು ಕೂಗ್ತಾ ಇರ್ತಾರೆ ಜನ, ಎಂಜಲ ಮೇಲೆ ಹೊರಳಾಡ್ತಾರೆ. ಇದು ಬ್ರಾಹ್ಮಣರ ದೌರ್ಜನ್ಯ, ನೀಚ ಜಾತಿಯವರ ಮೇಲೆ ಅವರು ಮಾಡಿರತಕ್ಕಂತಹ ಅನ್ಯಾಯ. ಎಂಜಲು ತಿನ್ನಬೇಕವರು, ಎಂಜಲಲ್ಲಿ ಹೊರಳಾಡಬೇಕು ಅಂತ ಹೇಳಲಿಲ್ಲಲ್ಲ. ಹಾಗಿದ್ದರೆ ಬ್ರಾಹ್ಮಣರೇ ಯಾಕೆ ಹೊರಳಾಡ್ತಾರೆ? ಎಂಜಲ ಎಲೆಯ ಮೇಲೆ, ಬ್ರಾಹ್ಮಣರ ಎಲೆಯ ಮೇಲೆ ಬ್ರಾಹ್ಮಣರೇ ಹೊರಳಾಡುವುದರಿಂದ ಇದು ದೌರ್ಜನ್ಯ, ಜಾತಿಕೃತವಾದ ವೈಷಮ್ಯ, ಮೇಲಿನ ಜಾತಿಗಳಿಂದ ಕೆಳಜಾತಿಗೆ ಬಂದಿರತಕ್ಕಂತಹ ಅನ್ಯಾಯ, ಕ್ರೌರ್ಯ ಅಂತ ಹೇಳುವಾಗಿಲ್ಲ. ಅಷ್ಟೇ ಅಲ್ಲದೆ ಹೊರಳುವುದೇ ಒಂದು ತಮಾಷೆ ಮಾಡಿಲ್ಲ ಅವರು. ಅದರ ಫಲದ ಬಗ್ಗೆ ಒಂದು ಶಬ್ದ ಹೇಳಿದ್ದಾರೆ ಅವರು.
ಹೊರಳುವವರು ಯಾರು ಅಂದಾಗ, ಹೊರಳುವಿಕೆಗೆ ಏನು ಅರ್ಥ ಅಂದಾಗ, ಯಾವುದೇ ಬಗೆಯ ಹುಟ್ಟಿನಿಂದ ಬಂದಿರುವ ದೇಹದಲ್ಲಿ ಆಗಿರುವ ಚರ್ಮದ ರೋಗಗಳ ಲಕ್ಷಣಗಳಿದ್ದಲ್ಲಿ ಅದರ ಪರಿಮಾರ್ಜನೆಗೆ ಅಂತ ಹೇಳಿದರು. ಒಂದೊಮ್ಮೆ ಹೊರಳಿದರೆ ಆ ಪರಿಮಾರ್ಜನೆ ಕಲೆ ಹೋಗದಿದ್ದರೆ ನಾಳೆ ಜನ ಹೇಳಿಕೊಂಡು ಬರುತ್ತಿರೋದಿಲ್ವ, ನನ್ನ ಕಲೆ 10 ವರ್ಷದಿಂದ ಹಾಗೆ ಉಳಿದಿದೆ, ನಾನು 16 ಬಾರಿ ಉರುಳಿ ಆಯಿತು, ಅದೇನು ಅಳಿಸಿ ಹೋಗಲಿಲ್ಲ, ಸುಳ್ಳು ಹೇಳ್ತಿದ್ನಲ್ಲ. ಅಷ್ಟು ಕಾಲದಿಂದ ಆಗುತ್ತಿರುವಾಗ ಅದು ಒಬ್ಬನಾದರೂ ದಾಖಲೆಗಳಲ್ಲಿ ಇದು ವಿಪರೀತ ಅಂತ ಕೊಟ್ಟಿದ್ದಾನೋ, ಸ್ಟೇಟ್ಮೆಂಟು ವಿರೋಧಿಸಿದ್ದಾನೋ? ಇಲ್ಲಿ ಇಷ್ಟೇ ಇರುವುದು, ಯಾರಿಗೆ ಕಲೆ ಇದೆ, ಚರ್ಮ ರೋಗ ಇದೆ, ಅದು ಯಾವುದೇ ರೀತಿಯಿಂದ ಮದ್ದಿಗೆ ಬಗ್ಲಿಲ್ಲ, ದೈಹಿಕವಾದ ಪ್ರಕೋಪ ಅಂತ ಕಂಡು ಬಂದರೆ ಸ್ಥಾನದಲ್ಲಿ ಎಂಜಲೆಲೆಯ ಮೇಲೆ ನೀವು ಹೊರಳಾಡಿ ಅಷ್ಟೇ. ಮದ್ದು ಇದೇ ತಗೊಳ್ಬೇಕು ಅಂತ ಎಲ್ಲಿ ಬೇಕಾದರಲ್ಲಿ ಜಾಹೀರಾತು ಇರ್ತದೆ, ಆದರೆ ತಗೊಳ್ಬೇಕು ಅಂತ ನಿರ್ಬಂಧ ಯಾರು ಮಾಡುವುದಿಲ್ಲ, ಕುತ್ತಿಗೆ ಹಿಡಿದು ಕೂಡಿಸುವವರು ಯಾರಿಲ್ಲ. ಬೇಕಾದರೆ ಅಂತಷ್ಟೇ ಎಲ್ಲ ಕಡೆಯಲ್ಲಿ ಇರುತ್ತೆ. ಅದನ್ನು ಯಾವುದೇ ಊರಿನ ಯಾವುದೇ ಜನರನ್ನು ಯಾರೂ ಸಹ ಹಗ್ಗ ಹಾಕಿ ಹಿಡಿದು ತಂದು ಕಟ್ಟಿ ಹಾಕಿ ಅಲ್ಲಿ ಬಿಚ್ಚಿ ಉರುಳಾರಿಸಿ ಮಾಡಿಸಿದ್ದಿಲ್ಲ, ಇಲ್ಲವೇ ಇಲ್ಲ. ಈ ರೀತಿಯಾಗಿ ಒಂದು ವ್ಯವಸ್ಥೆ. ಆದ್ದರಿಂದ ಜಾತಿಗಳಲ್ಲಿ ಇರತಕ್ಕಂತಹ ವೈಶಿಷ್ಟ್ಯಗಳಲ್ಲಿ ಯಾವುದೇ ಬಗೆಯ ಮೇಲರಿಮೆ ಕೀಳರಿಮೆಗಳ ಬಗ್ಗೆ ಜನರೇ ಮಾಡಿಕೊಂಡಿರತಕ್ಕಂತಹ ಅಜ್ಞಾನದ, ವಿಪರೀತ ಜ್ಞಾನದ, ಅದು ಯಾವುದೋ ರಾಜಕಾರಣದ, ಇನ್ಯಾವುದೋ ತಂತ್ರಗಾರಿಕೆಯ ಅನ್ಯಾಯ ಇರಬಹುದು, ಹೆಚ್ಚು ಕಡಿಮೆ ಇರಬಹುದು, ಹೊರತು ಶಾಸ್ತ್ರದ ವ್ಯಪದೇಶದಲ್ಲಿ ಇಲ್ಲ. ಶಾಸ್ತ್ರ ಅಷ್ಟೇ ಹೇಳಿದೆ. ಇದೊಂದು ಸುಮ್ಮನೆ ಒಂದು ದೃಷ್ಟಾಂತ ಕೊಟ್ಟು, ಇದೇ ರೀತಿಯ ಎಲ್ಲ ದೃಷ್ಟಾಂತಗಳಲ್ಲಿ ಹಾಗೇ ಇರುವುದು. ತ್ರಿಶೂದ್ರದ್ವಿಜ ಬಂಧೂನಾಂ ತ್ರೈನ ಶ್ರುತಿಗೋಚರ ಹೇಳಿಕೊಂಡು ಬ್ರಹ್ಮಬಂಧುಗಳಿಗೂ ಸಹ ಬ್ರಹ್ಮಬಂಧೋರಿವಾಭಾಸಿ ಅಂತ ಶ್ರುತಿಯೇ ಉಪನಿಷತ್ತೇ ತಮಾಷೆ ಮಾಡಿತ್ತು. ಏನಯ್ಯ ಬ್ರಾಹ್ಮಣರ ವೇಷ ಹಾಕಿ ಬಂದಿದ್ದಿ, ಹಾಗೆ ಹೇಳತ್ತು. ಹುಟ್ಟಿನಿಂದ ಬ್ರಾಹ್ಮಣ ಅಂತ ಅನಿಸಿಕೊಂಡವ ನೀನು ಇರಬಹುದು, ನಿನ್ನಲ್ಲಿ ಬ್ರಾಹ್ಮಣ ಲಕ್ಷಣ ಕಾಣುತ್ತಾ ಇಲ್ಲ, ಇನ್ನೇನು ನೀನು, ನಿನ್ನ ಬಂಧುಗಳು ಬ್ರಾಹ್ಮಣರು ಅಂತ ಹೇಳು, ನೀನು ಬ್ರಾಹ್ಮಣ ಹೇಳಬೇಡ ಅಂತದ್ದು ಬಾಯ್ಬಿಟ್ಟು ಹೇಳ್ತು. ಬ್ರಹ್ಮಬಂಧೋರಿವಾಭಾಸಿ ಅಂತ ನಿನಗೆ ಬ್ರಾಹ್ಮಣ್ಯ ಬಂಧುವಿನಾಗಿ ಬಂದು ಹೋಗ್ತಾ ಉಂಟು, ಪರ್ಮನೆಂಟ್ ಇಲ್ಲ. ನೆನಪಾದಾಗ ನಿನ್ನ ಬಾಯಿಯಲ್ಲಿ ದೇವರ ಯೋಚನೆ ಬರುತ್ತೆ, ಕರ್ಮದಲ್ಲಿ ದೇವರು ಕಾಣುತ್ತಾರೆ, ಮತ್ತು ಯಾವಾಗಲೂ ನೀನು ಲೌಕಿಕನಾಗಿದ್ದಿ, ನೀನೇನು ಬ್ರಾಹ್ಮಣ ಅಂತ ತಮಾಷೆ ಮಾಡುತ್ತೆ. ಅದಕ್ಕೆ ಬ್ರಾಹ್ಮ ಬಂಧು ಅಂತ ಕರೀತು. ನಿನ್ನ ಬಂಧುಗಳು ಬ್ರಾಹ್ಮಣರು ಹೇಳಿಕೋ ಅಷ್ಟೆ, ನೀನಲ್ಲ, ನೀನು ಕಳ್ಕೊಂಡಿದ್ದಿ ಅಂತಾರೆ. ನೀನು ಅದನ್ನು ಸಾಧಿಸಲಿಲ್ಲ, ಎರಡು ಅಂತಾರೆ. ಕಳ್ಕೊಂಡಿದ್ದಿ ಅಂತಾರೆ, ಸಾಧಿಸಲಿಲ್ಲ ಅಂತಾರೆ. ಇದ್ದದ್ದು ಹೋಯಿತು ಅಂತಾರೆ, ತಗೊಳ್ಳಿಕ್ಕೆ ಬರಲಿಲ್ಲ ಅಂತಲೇ ಹೇಳುತ್ತಾರೆ, ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಹುಟ್ಟಿನಿಂದ ಭಗವಂತನಲ್ಲಿ ಚಾತುರ್ವರ್ಣ್ಯಮಯ ಸೃಷ್ಟಂ ಹೇಳಿದ್ದ, ನಾನು ಸೃಷ್ಟಿ ಮಾಡಿದ್ದೇನೆಂದ ಸೃಷ್ಟಿಯ ಬಿತ್ತರ ಒಂದು ಮಂತ್ರ ಇತ್ತು. ಬ್ರಾಹ್ಮಣೋಸ್ಯ ಮಗಮಾಸೀದ್ ಬಾಹುರಾಜನ್ಯಕೃತ ಊರು ತದಸ್ಯ ಯದ್ವೈಶ್ಯ ಪದ್ವ್ಯಾಂ ಶೂದ್ರೋ ಅಜಾಯತ ಅಂತ. ಭಗವಂತನ ಮೂರೆಯಿಂದ ಬ್ರಾಹ್ಮಣ ಬಂದ, ಬ್ರಹ್ಮ ಜಾತಿಯ ಉಗಮ ಆಯಿತು. ತೋಳಿನಿಂದ ಭುಜದ ಸ್ಥಾನದಿಂದ ಕ್ಷತ್ರಿಯರ ಸೃಷ್ಟಿಯಾಗಿದೆ. ತೊಡೆಯಲ್ಲಿ ವೈಶ್ಯರು, ಪಾದದಡಿಯಲ್ಲಿ ಶೂದ್ರರು ಮತ್ತೆ ಮೇಲಿದ್ದಿದ್ದಾರೆ ಅಂತ. ನೋಡಿ ಎಷ್ಟು ಅನ್ಯಾಯ ಮಾಡಿದ್ರಿ, ಎಷ್ಟು ಅನ್ಯಾಯ ಎಲ್ಲಿ ಮಾಡಿದ್ವಿ ಅಂತ. ಏನದು ಬಂದದ್ದೆಲ್ಲಿ ಅಂದರೆ ಪುರುಷನ ಚಿಂತನೆಯಲ್ಲಿ ಬಂದದ್ದು, ವಿರಾಟ್ ಪುರುಷನ ಚಿಂತನೆಯಲ್ಲಿ ಬಂದದ್ದು. ವಿರಾಟ್ ಪುರುಷ ಹೇಗಿದ್ದಾನೆ ಮೊದಲ ಮಂತ್ರದ ವಿವರಣೆ ನೋಡಿ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅದರದ್ದೇ ಇನ್ನೊಂದು ಇದೆ, ಇದು ಋಗ್ವೇದದ್ದು. ಅಥರ್ವೇದಕ್ಕೆ ಬಂದಾಗ ಅನಂತಬಾಹು ಪುರುಷ ಅಂತ ಬಂದಿದೆ. ಇಲ್ಲಿ ಸಹಸ್ರಪಾತ್ ಹೇಳುವುದಲ್ಲಿಗೆ ಸಹಸ್ರ ತೋಳನ್ನು ಹೇಳಿಬಿಟ್ಟಿದ್ದಾರಲ್ಲ. ಆದ್ದರಿಂದ ಕಾಲಿರಲಿ, ತೋಳಿರಲಿ, ತಲೆ ಇರಲಿ, ಕಣ್ಣಿರಲಿ ಏನು ಹೇಳುವುದಿಲ್ಲ ಅವರು, ಲೆಕ್ಕ ಕೊಡುವುದಷ್ಟೇ ಮಾತ್ರ ಹೊರತು ಶಬ್ದ ಅದರಲ್ಲಿ ಏನು ವ್ಯತ್ಯಾಸ ಆದರೂ ಪರವಾಗಿಲ್ಲ ಅಂತ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ನೋಡಿ ಅಲ್ಲಿ ಎಲ್ಲ ಉಂಟು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಅಂತ. ಭಗವಂತನ ಕಣ್ಣು ವಿಶ್ವತಶ್ಚಕ್ಷು ವಿಶ್ವತೋ ಮುಖ ವಿಶ್ವತೋ ಬಾಹು ವಿಶ್ವತಸ್ಪಾತ್ ಎಲ್ಲವನ್ನು ಹೇಳಿದರು. ಎಲ್ಲ ಕಡೆಯಲ್ಲಿಯೂ ಅವನದ್ದು ತಲೆ ಇದೆ, ಅರ್ಥ ಆಯಿತು. ಎಲ್ಲ ಕಡೆಯಲ್ಲಿ ಅವನದ್ದು ಕಾಲು ಇದೆ, ಎಲ್ಲ ಕಡೆಯಲ್ಲಿ ಅವನದ್ದು ತೋಳು ಇದೆ. ಹಾಗಾದರೆ ತಲೆ ಎಲ್ಲಿದೆ, ಕಾಲು ಎಲ್ಲಿದೆ ಕೇಳಿದರೆ ಮೇಲಿದೆ, ಕೆಳಗಿದೆ, ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಹೇಳಲಿಲ್ಲ, ವೇದ ಹೇಳಲಿಲ್ಲ.
ವಿರಾಟ್ ಪುರುಷನ ಅವಯವಗಳ ಸೃಷ್ಟಿಯನ್ನು ಹೇಳುವಲ್ಲಿ ಯಾವುದೇ ಅವಯವಗಳಿಗೂ ಸಹ ಭಗವಂತನಲ್ಲಿ ಮೇಲು ಕೀಳು ಹೇಳುವುದಿಲ್ಲ. ಹೇಳಿದರೆ ತಪ್ಪು ಅಂತದೆ. ನೇಹ ನಾನಾಸ್ತಿ ಕಿಂಚನ ಅಂತ ಭಗವಂತನಲ್ಲಿ ಯಾವುದೇ ಅವಯವಗಳಿಗೆ ಮೇಲರಿಮೆ ಕೀಳರಿಮೆ ಇಲ್ಲ. ಅದು ಸಣ್ಣದು ದೊಡ್ಡದು ಅಂತ ಇಲ್ಲ, ಎಲ್ಲವೂ ಒಂದೇ. ಯಾಕೆಂದರೆ ದೇವರಲ್ಲಿ ಕಣ್ಣು ಮಾತಾಡ್ತದೆ, ಕೈಯೂ ನಡೀತದೆ, ಪ್ರಶ್ನೆಯೇ ಇಲ್ಲ. ಸರ್ವವೂ ಮಾಡ್ತದೆ, ಒಂದೊಂದು ರೋಮವು. ಅದಕ್ಕೆ ಭಗವಂತ ಕೃಷ್ಣಾವತಾರ ಅಂದರೆ ಕೃಷ್ಣ ಕೇಶ ಅಂತ ಹೇಳ್ತಾರೆ. ಉದ್ಭವರಹಾತ್ಮನ ಕೇಶಂ, ಅವನ ಕೂದಲನ್ನು ಕೀಳಿದ್ನಂತೆ, ಅದು ಕೃಷ್ಣ ಆಯ್ತಂತೆ. ಬಿಳಿ ಕೂದಲನ್ನು ಕೀಳಿದ್ನಂತೆ, ಅದು ಬಲರಾಮ ಆಯ್ತಂತೆ. ಇದೆಂತ ದೇವರಿಗೆ ಕೀಳಲಿಕ್ಕೆ ಬರ್ತದ ಒಂದು ರೋಮ, ಅವನು ಕೂದಲು ಕಿತ್ತೋಗುವಂಥದ್ದ ಅಂದರೆ ಹೇಳ್ತಾನೆ ಎಲ್ಲವೂ ಒಂದೇ ಅಂತ. ಭಗವಂತನಲ್ಲಿ ರೋಮ ಆದರೇನು, ಕೂದಲಾದರೇನು. ದೇವರಿಗೆ ರೋಮ ಇಲ್ಲ, ಕೂದಲಿಲ್ಲ, ಅವಯವಗಳು ಇಲ್ಲ. ಆದರೂ ಅಂಗ ಪ್ರತ್ಯಂಗವತ್ತಾನ್ ಲಕ್ಷಯಾಮಹೇ ಹೇಳಿತ್ತು. ಅದಕ್ಕೆ ಎಲ್ಲ ಆಕಾರ, ನೀರಿಗೇನು ಆಕಾರ ಕೇಳಿದಾಗೆ, ನೀರನ್ನು ನಾವು ಒಂದು ಚಂದವಾದ ಉರುಟು ತಟ್ಟೆಯಲ್ಲಿಟ್ಟರೆ ತಲೆ ಆಗ್ತದೆ, ಉದ್ದನೆಯ ತೊಟ್ಟಿಯಲ್ಲಿಟ್ಟರೆ ದೋಣಿಯಲ್ಲಿಟ್ಟರೆ ಅದು ಕಾಲು ಆಗ್ತದೆ, ಕೈಯೂ ಆಗ್ಬೋದು, ಅಗಲವಾದ ಕೊಪ್ಪರಿಗೆಯಲ್ಲಿಟ್ಟರೆ ಅದು ಹೊಟ್ಟೆ ಆಗ್ಬೋದು. ಅಲ್ಲಿ ಯಾವ ಆಕಾರದಲ್ಲಿ ಇಡ್ತೀರಿ ಆ ಆಕಾರದಲ್ಲಿದೆ. ನಿಮಗೆ ಗುರುತಿಸಲೋ ಸುಖ ಯಾವ ಆಕಾರ ಬೇಕು ಹಾಗೆ ಮಾಡಿ. ತಮ್ ಯಥಾ ಉಪಾಸದೆ ತದೇವ ಭವತಿ ಅಂತ ದೇವರು 1000 ಕೈಯವನ್ನು ಅಂತ ಉಪಾಸನೆ ಮಾಡಿದರೆ ನಿಮಗೆ 1000 ಕೈಗಳಿಂದ ದೇವರು ತನ್ನ ತನವನ್ನು ನಮಗೆ ಒಪ್ಪಿಸ್ತಾನೆ. ಭಗವಂತ ಬಹಳ ಸುಂದರವಾಗಿರತಕ್ಕಂಥ ಮೋರೆ ಉಳ್ಳವನು ಅಂತ ಹೇಳಿದರೆ ಭಗವಂತನ ಮೋರೆಯ ದರ್ಶನ ಆಗುತ್ತೆ. ಯಾವುದನ್ನು ಕಾಣಬೇಕು, ಹೇಗೆ ಚಿಂತನೆ ಮಾಡಬೇಕು, ಆ ಪ್ರಕಾರ ಆ ಅವಯವಗಳನ್ನು ಯೋಚನೆ ಮಾಡಿಕೊಳ್ಳಿ ಅಂತ ಹೇಳಿತು. ಅನ್ನು ದೇವರ ತಲೆ ಮೇಲಿತ್ತು, ಕಾಲು ಕೆಳಗಿತ್ತು ಇಲ್ಲ. ಮತ್ತು ಇದು ಸೃಷ್ಟಿಯ ಬಿತ್ತರವನ್ನು ಕೊಟ್ಟ ಮಂತ್ರ. ಹೇಗಿದ್ದ ಭಗವಂತ ಅಂತ ಹೇಳಿತ್ತು ಅದು. ಸಲಿಲಂ ಸರ್ವಮಾ ಇದಂ ಅಂತ ನಾಸದಾಸಿ ನೋಸದಾಸಿ ತದಾನೀಂ ನಾಸಿ ದ್ರಜ. ಪ್ರಳಯ ಕಾಲದ ಚಿಂತನೆ ಕೊಡ್ತಿತ್ತು. ಎಲ್ಲಿ ನೋಡಿದರಲ್ಲಿ ಪ್ರಕೃತಿ ಸೂಕ್ಷ್ಮಗಳು ಮಾತ್ರ, ಅದರಲ್ಲಿ ಭಗವಂತ ಆರಾಮವಾಗಿ ಮಲಗಿದ್ದಾನೆ. ವಿಕಾರ ಮಾಡುವುದು, ಮಲಗಿರುವುದು, ಕ್ರೀಡಾ ಮಾತ್ರ ಪ್ರಭೋಸೃಷ್ಟಿ ತನ್ನೇ ಜತಿ. ಅವನು ಅಲುಗಾಡುವುದಿಲ್ಲ, ಮಿಸುಕುವುದಿಲ್ಲ, ಸುಂದರವಾಗಿ ಮಲಗಿಬಿಟ್ಟಿದ್ದಾನೆ. ಎಲ್ಲ ಶಬ್ದ ಹೇಳಿದರೂ ಒಟ್ಟಾರೆ ಇದ್ದಾನೆ. ಮಲಗಿದ್ದರೆ ಅವನ ತಲೆಯಲ್ಲಿ ಕಾಲಿಯಲ್ಲಿ ಹೇಳೋದು ನಾವು. ತಲೆಯಿಂದ ಬ್ರಾಹ್ಮಣರ ಸೃಷ್ಟಿ ಆಯಿತು, ಕಾಲಿಂದ ಶೂದ್ರರ ಸೃಷ್ಟಿ ಆಯಿತು ಅಂದರೆ ಮೇಲೆ ಕೆಳಗೆ ಎಲ್ಲಿ ಉಂಟು? ಮಲಗಿದಾಗ ಎರಡೂ ಒಂದೇ ಅಲ್ಲ ರೀ. ಎಲ್ಲರದ್ದು ಕಾಲು ಕೆಳಗೆಯೇ ತಲೆಯೂ ಕೆಳಗೆ ಇರ್ತದೆ. ಯಾರು ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಮಲಗುವುದಿಲ್ಲ, ಮಲಗುವಾಗ ಆಗುವುದಿಲ್ಲ. ಯಾವುದೋ ತೋಳನ್ನು ಮಾತ್ರ ಬೇರಿಸಿಕೊಂಡು ತೊಡೆಯನ್ನು ಮಾತ್ರ ಮೇಲೆ ಮಾಡಿಕೊಂಡು ಮಲಗಲಿಕ್ಕೆ ಬರ್ತದೆ ರೀ. ಅದನ್ನು ಭಗವಂತನ ಸತ್ಯ ಹೇಳುವುದಿದ್ರೆ ಇನ್ನು ಚಂದ ಇದೆ. ಈ ಪೂರ್ಣತೆಯನ್ನು, ಈ ವಿಶ್ವವನ್ನು, ಈ ವೃತ್ತವನ್ನು, ಈ ಪರಿಪೂರ್ಣವನ್ನು ಹೇಳಬೇಕಾದ್ರೆ ಕೃಷ್ಣ ಮಾಡಿದ್ದ ಒಂದು ಗಮ್ಮತ್ತು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ದೇವರ ಪಾದ ಎಲ್ಲಿ ಉಂಟು ಕೇಳಿದರೆ ದೇವರ ಬಾಯಿಯೊಳಗೆ ಉಂಟು. ಬಾಯಿಯೂ ಪಾದವೂ ಒಂದೇ ಆಗಿದೆ ದೇವರದ್ದು. ಅದ್ಭುತವಾದಂತಹ ರೋಚಕವಾದ ಚಿಂತನೆಗಳಿವೆಲ್ಲ. ಆದ್ದರಿಂದ ಭಗವಂತನಿಗೆ ಕಾಲು ಏನೂ ಇಲ್ಲ, ತಲೆಯೂ ಏನಿಲ್ಲ, ಬಾಯಿ ದೊಡ್ಡ ಸಂಗತಿಯಲ್ಲ. ಬ್ರಾಹ್ಮಣೋತ್ಸವ ಮುಖವಾಸಿ ಅಂತ ಹೇಳಿಕೊಂಡು ಬ್ರಾಹ್ಮಣರು ಹುಟ್ಟಿದ್ದು ಬಾಯಿಯಿಂದ ಹೇಳಿಕೊಂಡು ದೊಡ್ಡ ಸಂಗತಿ ಆಗಲಿಲ್ಲ. ಬಾಯೊಳಗಿರತಕ್ಕಂಥ ಶೂದ್ರನನ್ನು ನೋಡುವಾಗ ಅರ್ಥ ಆಗುತ್ತೆ ಅಂತಾನೆ. ಅಂಥ ಪರಿಪೂರ್ಣವಾದ ತುಂಬ ಪವಿತ್ರವಾಗಿರತಕ್ಕ ಬಾಯೊಳಗೆ ಶೂದ್ರನ ಪ್ರವೇಶ ಆಗ್ತಾ ಇದೆ. ಭಗವಂತ ಶೂದ್ರನನ್ನು ತನ್ನ ಬಾಯೊಳಗೆ ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ. ಅಷ್ಟು ಆತ್ಮೀಯವಾಗಿ ಇಟ್ಟುಕೊಳ್ತಾನೆ. ಅರ್ಥ ಮಾಡಿಕೊಂಡ್ರೆ ಶೂದ್ರ ಜಾತಿ ಬ್ರಾಹ್ಮಣ ಜಾತಿಗಿಂತ ದೊಡ್ಡದಾಗಲಿಲ್ವ ಈಗ? ಅದನ್ನು ಕೃಷ್ಣ ಹೇಳಲಿಲ್ಲ. ಯಾವುದೇ ಜಾತಿಗಳ ಬಗ್ಗೆ ಮಾತಾಡುವಾಗ ನಾನು 4 ಸೃಷ್ಟಿ ಮಾಡಿದ್ದೇನೆ, ಅವರಿಗೆ 4 ಕೆಲಸ ಕೊಟ್ಟಿದ್ದೇನೆ. ಆ ಕೆಲಸವನ್ನು ನೋಡಿಕೊಂಡು ಅವರ ಕರ್ತೃತ್ವ ಶಕ್ತಿಯಲ್ಲಿ, ಅವರ ಅಧಿಷ್ಠಾನಾದಿಗಳ ಮೇಳನದಲ್ಲಿ, ಅವರ ಸಾತ್ವಿಕಾದಿಗಳ ಗುಣಪ್ರಭಾವದಲ್ಲಿ ಮಾಡಿದ ಕರ್ಮವನ್ನು ನಾನು ನೋಡಿಕೊಂಡು ಫಲವನ್ನು ಕೊಡ್ತೇನೆ. ಈಗ ಫಲ ಕೊಡಲಿಕ್ಕೋಸ್ಕರ ಇದೊಂದು ಅಂಶ ಅಷ್ಟೆ ಸ್ವೀಕಾರಕ್ಕೆ. ಅಧಿಷ್ಠಾನಾದಿಗಳ ಸಮನ್ವಯಗಳನ್ನು ಮೇಳನಗಳನ್ನು ಹೇಳಿದ. ಕರ್ತೃಯಲ್ಲಿದ್ದಾನೆ ಹೇಳಿದ, ಎಷ್ಟರ ಜನೆಯಲ್ಲಿದ್ದ, ಎಷ್ಟರ ಒಟ್ಟಿಗಿದ್ದಾನೆ ಪಾಲು ಮಾಡಿಕೊಡಲಿಕ್ಕೆ. ಫಲವನ್ನು ಕೊಡುವಾಗ ಒಬ್ಬನು ಮಾಡಿದ್ದಲ್ಲ, 5 ಜನರು ಸೇರ್ತಾರೆ. ಅಲ್ಲಿ ದೈವಂಚೈವತ್ರ ಪಂಚಮಂ ಉಂಟು. ಕಾಲ, ದೇಶ, ಉಪಕರಣ, ಪ್ರೇರಕ ಎಲ್ಲ ಇದ್ದಾರೆ. ಅದೊಂದು ನೋಡಿ ಆಯಿತು. ಅದರೊಟ್ಟಿಗೆ ಅವನೊಳಗಿರತಕ್ಕಂಥ ಶ್ರದ್ಧೆ ಅದು ನೋಡಿ ಆಯಿತು. ಅವನು ಮಾಡಿರತಕ್ಕ ಉಪಕರಣಗಳಲ್ಲಿ ಇರತಕ್ಕಂಥ ಗುಣತ್ರೈವಿಧ್ಯ, ಅವನ ಧೃತಿಯಾಗಲಿ, ಅವನ ಬುದ್ಧಿಯಾಗಲಿ, ಅದೆಲ್ಲ ಅವನೊಟ್ಟಿಗೆ ಇರುವಂಥದ್ದು. ಅದನ್ನೆಲ್ಲ ನೋಡಿಕೊಳ್ಳುತ್ತೇವೆ. ಬುದ್ಧಿ ಹೇಗಿದೆ, ಪ್ರತಿಯೊಂದಕ್ಕೂ ಅಂಗ ಇದೆ. ಒಬ್ಬ ಆರೋಗ್ಯ ಸರಿಯಿಲ್ಲದವನನ್ನು ಒಳ್ಳೆಯ ರೀತಿಯಿಂದ ಒಬ್ಬ ಚಿಕಿತ್ಸಕ ಚಿಕಿತ್ಸೆ ಮಾಡುವುದಾದರೆ ಅವನ ಪ್ರತಿ ಅವಯವಗಳನ್ನು, ಪ್ರತಿ ಚರ್ಯೆಯನ್ನು, ಪ್ರತಿ ಅವನ ಆಹಾರದ ವೈಚಿತ್ರ್ಯವನ್ನೆಲ್ಲ ಗುರುತಿಸ್ತಾನೆ, ಗಮನಿಸ್ತಾನೆ. ಮದ್ದು ಕೊಡಬೇಕಾದ್ರೆ ಹಾಗೆ ಮಾಡಬೇಕಾಗುತ್ತೆ. ಅವನ ಯೋಚನೆಗಳೇನು, ಅವನ ವೃತ್ತಿಯನ್ನು. ವೃತ್ತಿ ಕೇಳಿದ ತಕ್ಷಣ ಇವರು ವೈದ್ಯರು ವೃತ್ತಿ ಕೇಳ್ತಾರೆ, ನಮ್ಮ ಹತ್ರ ಫೀಸ್ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಅಂತ. ಅದಲ್ಲವೇ ಅಲ್ಲ.
ಅವರು ವೃತ್ತಿ ಕೇಳುವುದು ನಿನಗೆ ಟೆನ್ಷನ್ ಎಷ್ಟು ಅಂತ ನೋಡಿಕೊಳ್ಳಿಕ್ಕಷ್ಟೆ. ನೀನು ಕಂಡಕ್ಟರ, ಭಾರಿ ಖುಷಿಯಲ್ಲಿ ಮದ್ದು ಕೊಡ್ತಾರೋ ಅವ್ರು, ಹೋಗಿ ಬಿಡು ಅಂತ. ಟೆನ್ಷನ್ಲೆಸ್, ಪ್ರಶ್ನೆಯೇ ಇಲ್ಲ, ಗಮ್ಮತ್ತು. ಆದರೆ ಶಾರೀರಿಕವಾಗಿ ಸ್ವಲ್ಪ ದುಡಿತಾ ಇರ್ತದೆ ಅಂತ ದುಡ್ಡು ಅವನಿಗೆ ಬೇರೆ ಮದ್ದು ಕೊಡಬೇಕಷ್ಟೆ. ಹಾಗೆ ವೃತ್ತಿಯನ್ನು ಕೇಳುತ್ತಾರೆ. ಅವನು ಸೇವಕನೋ ಅಥವಾ ಸ್ವಾಮಿಯೋ ಅಧಿಕಾರಿಯೋ? ಸೇವಕನಿಗಿಂತ ಸ್ವಾಮಿಗೆ ಹೆಚ್ಚು ತಲೆ ಭಾರ ಇರ್ತದೆ, ಒತ್ತಡಗಳಿರ್ತವೆ. ಮದುವೆ ಆಗುವುದು ಹಾಗೆ. ಒಂದು ಹೋಟೆಲ್ನಲ್ಲಿ ಸಪ್ಲೈಯರ್ ಮಾಡ್ತಾ ಇದ್ದರೆ ಅವನಿಗೆ ಮದುವೆ ಆಗ್ತದೆ, ಬೇಗ ಆಗತ್ತೆ. ಅದೇ ಹೋಟೆಲ್ ಓನರಿಗೆ ಮದುವೆ ಆಗುವುದಿಲ್ಲ. ಯಾಕೆಂದರೆ ಅವನದ್ದು ಸಂಪಾದನೆ ಏನು ಅಂತ ಖಾತ್ರಿ ಇಲ್ಲ ಅಂತ ಯಾರು ಬರುವುದೇ ಇಲ್ಲ. ಅವನೆಲ್ಲ ಲಾಸ್ ಆಗಿಬಿಟ್ರೆ ಉಳಿದವರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡು ಇರ್ತದೆ, ಅವನಿಗೆ ಎಲ್ಲಿ ಉಂಟು? ಇಲ್ಲ. ಅಂದು ನಿತ್ಯ ಸಂಬಳ ಇದ್ದವರಿಗೆ ಬೇಗ ಆಗತ್ತೆ ಏನು ಬೇಕಾದ. ಅಂದರೆ ವೃತ್ತಿ ಕೇಳುವ ಕ್ರಮ, ವೃತ್ತಿಯಿಂದ ಅವನ ತೃಪ್ತಿಯನ್ನು ಗುರುತಿಸಲಿಕ್ಕೆ ಆಗ್ತದೆ. ತೃಪ್ತಿಯಿಂದ ಅವನಲ್ಲಿ ಆಗಿರತಕ್ಕಂತಹ ವೈವಿಧ್ಯವನ್ನು ಹೇಳಲಿಕ್ಕೆ ಬರುತ್ತೆ, ಸಹಜ. ಅಂದ ವೈದ್ಯ ವೃತ್ತಿಯನ್ನು ಕೇಳಿದ, ಆದ್ದರಿಂದ ನಾನು ಸುಳ್ಳು ಒಂದು ಉತ್ತರ ಕೊಟ್ಟೆ, ಸಣ್ಣ ವೃತ್ತಿ ಹೇಳಿದರೆ ಮದ್ದಿನಲ್ಲಿ ಹೆಚ್ಚು ಕಡಿಮೆ ಆಯಿತು ಗೊತ್ತಿಲ್ಲ ಅವನಿಗೆ ಬೋಧ. ನಾವು ಇಷ್ಟ ಅವನು ದುಡ್ಡು ಕದಿತಾನೆ ಕೇಳಿ ನಾವು ಎಂಥದ್ದು ಬೇಡದಿದ್ದ ವೃತ್ತಿ ಹೇಳಿಬಿಡ್ತೇವೆ, ಎಂಥದಿಲ್ಲ ಕೃಷಿ ಅಂತ. ಅವನು ಪಾಪ ಕೃಷಿ ಆದರೆ ಸ್ವಲ್ಪ ಶಾರೀರಿಕ ಶ್ರಮ ಅಷ್ಟೇ ಹೇಳಿ ಕೊಡ್ತಾನೆ. ಇವನು ತಲೆ ಬಿಸಿಯ ಲೆಕ್ಕಾಚಾರ ಮಾಡೋದಿಲ್ಲ. ಅದರಿಂದ ವೈದ್ಯರಲ್ಲಿ, ಆನಂತರ ಗುರುಗಳಲ್ಲಿ, ಮತ್ತೆ ಕೆಲವರಲ್ಲಿ ಹೇಳುವುದಿಲ್ಲ, ಅವರಲ್ಲಿ ಸುಳ್ಳು ಹೇಳಲಿಕ್ಕಿಲ್ಲ ಅಂತ. ಅವರಲ್ಲಿ ಸುಳ್ಳು ಹೇಳಿದರೆ ಆತ್ಮನಾಶ ಆಗುವುದು ಖಾತ್ರಿ ಅಂತಾರೆ. ಸುಳ್ಳು ಹೇಳಲಿಕ್ಕೆ ಇಲ್ಲ, ಆದರೂ ಒಮ್ಮೆ ಹೇಳೋ ಪ್ರಸಂಗ ಬಂದರೂ ಇಂಥವರಲ್ಲಿ ಹೇಳಬೇಡಿ ಇಂಥ ಕರಾರುವಾಕ್ಕಾಗಿ ಹೇಳ್ತಾರೆ. ಇಂಥ ಕಡೆಯಲ್ಲಿ ಸುಳ್ಳು ಹೇಳಿದರೆ ಪರವಾಗಿಲ್ಲ ಅಂತ ಹೇಳ್ತಾರೆ, ಇಂಥ ಕಡೆಯಲ್ಲಿ ಸುಳ್ಳು ಹೇಳಲೇಬಾರದು ಅಂತ ನಿರ್ಬಂಧ ಮಾಡ್ತಾರೆ. ಇದು ವಾಸ್ತವ. ಹಾಗೆ ಕೃಷ್ಣ ಸ್ಪಷ್ಟವಾಗಿ ಇವರ ಲೆಕ್ಕಾಚಾರ ನೋಡಿಕೊಂಡು ಅವನ ಧೃತಿಯ ಮೇಲೆ, ಅವನ ಬುದ್ಧಿಯ ಮೇಲೆ, ಅವನ ಪ್ರೇರಣೆಯ ಮೇಲೆ ಎಲ್ಲಕ್ಕೂ ಅಂಕಗಳನ್ನು ಕೊಡ್ತಾ 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 ಕೊನೆಗೆ ಹೇಳಿದ, ಇದು ಪ್ರಮಾಣವಾಗತಕ್ಕಂಥ ವಾಕ್ಯ, ನೀನು ಯಾರು ಅಂತ ಕೇಳಿದ. ಅದೆಲ್ಲ ಯಾಕೆ ರೀ ನಿಮಗೆ? ಅದೇ ನಿನಗೆ ಅಂತ ಕೆಲವು ವೃತ್ತಿ ಹೇಳಿದ್ದೇನೆ, ಅದಕ್ಕೆ ನೀನು ಮಾಡಿದರೆ ಮಾತ್ರ ನಾನು ಇಷ್ಟು ಅಂಕಗಳನ್ನೆಲ್ಲ ಕೂಡಿಸ್ಬೋದು, ಇಲ್ಲಾದರೆ ಅಷ್ಟನ್ನು ಕಳೀಲಿಕ್ಕೆ ಬರ್ತದೆ ಅಂದ. ಇಷ್ಟು ಮಾಡಿದ್ದನ್ನು ಕಳೀಲಿಕ್ಕೆ ಬರುವುದು ನಿನಗೆ ಹೇಳಿದ್ದು ಮಾಡಿದೋ ನಿನಗೆ ಹೇಳದ್ದು ಮಾಡಿದೆಯೋ ಅಂತ. ಅದು ಸಮಷ್ಟಿಯಲ್ಲಿನ ಸ್ವಾಸ್ಥ್ಯಕ್ಕೆ ಬೇಕು ಅಂತಾನೆ. ನೀನು ಏನು ಮಾಡಿದ್ರು ಮಾಡು, ಅದು ನನಗೆ ಸಂಬಂಧ ಅಲ್ಲ. ಆದರೆ ಒಂದು ವ್ಯಕ್ತಿ ಒಂದು ಏಕ ತುಣುಕು ತಪ್ಪಾದರೂ ಇಡೀ ಸಮಷ್ಟಿಯಲ್ಲಿ ಭಂಗ ಆಗ್ತದೆ. ಅದರಿಂದ ಸಮಷ್ಟಿ ಅಂದ ತಕ್ಷಣ ಎಲ್ಲ ಒಟ್ಟಿಗೆ ವಿಶ್ವವು ನಡೆಯುವುದರಿಂದ ವಿಶ್ವದಲ್ಲಿ ಒಬ್ಬ ಮೋಸ ಮಾಡಿದರೂ ದೊಡ್ಡ ಮೋಸವೇ, ಎಲ್ಲರಿಗೂ ಮೋಸ ಮಾಡಿದ ಹಾಗೆ. ಅದಾಗುವುದಿಲ್ಲ ಅಂದ. ಪ್ರತಿಯೊಬ್ಬರನ್ನು ವಂಚನೆ ಮಾಡಿದಂತ ಅರ್ಥವ. ಒಬ್ಬ ವಂಚನೆ ಮಾಡಿದ ಒಬ್ಬನಿಗೆ ಅನಿಸಿಕೊಳ್ಳುವುದಿಲ್ಲ, ಇಡೀ ವಿಶ್ವದ ಒಬ್ಬ ವ್ಯಕ್ತಿಗೆ ಅಂತ ಅನಿಸಿಕೊಳ್ಳುತ್ತದೆ. ನಾನು ಅವನಿಗೆ ಮೋಸ ಮಾಡಿದೆ ಅಂದರೆ, ನೀನು ಅವನಿಗೆ ಅಂದರೆ ಅವನು ಒಂದು ವಿಶ್ವದ ಒಬ್ಬ ತುಣುಕು. ಅದರಿಂದ ವಿಶ್ವದ ಒಬ್ಬ ವ್ಯಕ್ತಿ, ನೀನು ಇಡೀ ವಿಶ್ವದ ಒಂದು ಜನಕ್ಕೆ ತೊಂದರೆ ಮಾಡಿದ ಹಾಗೆ. ಒಬ್ಬ ಅಂತ ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂದ. ಇಡೀ ವಿಶ್ವವನ್ನು ನಿನ್ನ ಎದುರಲ್ಲಿಟ್ಟಿದ್ದೇವೆ ನಾವು. ಅಂದು ಸಮಷ್ಟಿಯ ಯೋಚನೆಯಲ್ಲಿ ಆದಾಗ ಅವರವರಿಗೆ ಹೇಳಿರತಕ್ಕಂಥ ಒಂದು ಕ್ರಮ ಇದೆ ಅಂತಾನೆ. ಅದು ಎಂಥದ್ದು? ಅವರವರಿಗೆ ಹೇಳಿದ್ದು ಅಂದರೆ ಏನು? ಇಲ್ಲಿಯೇ ಸಿಕ್ಕಿಬೀಳೋದು. ಮೊದಲ ಬಾರಿಗೆ ಕೃಷ್ಣ ಅಂದರೆ ಇಡೀ ಶಾಸ್ತ್ರ ರಾಶಿಗಳಲ್ಲಿ ಬರತಕ್ಕ ಒಂದು ಸ್ಪಷ್ಟ ಶಬ್ದವನ್ನು ಇಲ್ಲಿ ಹಾಕಿದ್ದಾನೆ, ಸ್ವಭಾವ ಪ್ರಭವೈರ್ ಗುಣೈಹಿ ಅಂತ. ಈ ಸ್ವಭಾವ ಶಬ್ದವನ್ನು ಕೃಷ್ಣ ದುಡಿಸಿಕೊಂಡದ್ದೇ ಇಲ್ಲಿ. ಇಷ್ಟರವರೆಗೆ ಹಾಕುವುದಿಲ್ಲ. ಹಾಗಿದ್ದಾನೆ ಸ್ವಭಾವಸ್ತು ಪ್ರವರ್ತದೆ ಎನ್ನುವಲ್ಲಿ ಅಲ್ಲ. ಸ್ವಭಾವ ಅಂದರೆ ಸ್ವ ಅಂದರೆ ತಾನು, ಭಾವ ಅಂದರೆ ಧರ್ಮ, ಅವನತ್ತು. ಸ್ವಾಖ್ಯೋ ಭಾವ ಅಂತ, ಸ್ವಸ್ಯ ಭಾವ ಅಂತ. ತನ್ನ ಧರ್ಮ, ತನ್ನ ಬಗೆ, ಸಹಜವಾಗಿ ಅವನವನದ್ದೇ ಆಗಿರತಕ್ಕಂತಹ ಒಂದು ಧರ್ಮಗಳು ಇರ್ತವೆ. ಇದು ಪ್ರತಿವ್ಯಕ್ತಿ ಭಿನ್ನಾಶ್ಚ ಭಿನ್ನಧರ್ಮಾಶ್ಚ ಪದಾರ್ಥಾ ನಿಖಿಲಾಪಿ. ಧರ್ಮ ಅಂದರೆ ಭಾವ ಅಂದರೆ ಒಂದೇ. ಪ್ರತಿಯೊಂದರದ್ದು ಅದರದ್ದೇ ಆಗಿರತಕ್ಕಂತಹ ವೈವಿಧ್ಯ ಉಂಟು. ನೀವು ಎಷ್ಟು ಚೆನ್ನಾಗಿ ಒಂದೇ ಬಗೆಯಿಂದ ಸಾಕಿದರೂ ದನ ಕೊಡುವ ಹಾಲಿನಲ್ಲಿ ಇವತ್ತಿಗಿಂತ ನಾಳೆದ್ದು ಬೇರೆ ಇರ್ತದೆ, ಬೆಳಗ್ಗಿಗಿಂತ ಸಂಜೆದ್ದು ಬೇರೆ ಇರ್ತದೆ. ಬಣ್ಣದಲ್ಲಿಯೂ ಬೇರೆ ಆಗ್ತದೆ, ರುಚಿಯಲ್ಲಿಯೂ ಬೇರೆ ಆಗ್ತದೆ, ಅಲ್ಲಿರತಕ್ಕಂಥ ಪದಾರ್ಥಗಳ ಸಂಯೋಜನೆಯಲ್ಲಿ ಬೇರೆ ಆಗ್ತದೆ. ಆಗಲೇಬೇಕು ಅಂತಾರೆ. ಯಾಕೆ ಅಂದರೆ ತೋಟದಲ್ಲಿರತಕ್ಕ ಹಸಿರನ್ನು ಅದು ತಿನ್ನುವಾಗ ಯಾವುದೋ ಒಂದು ಗಿಡವನ್ನು ಹೆಚ್ಚು ತಿಂದಿರ್ತದೆ, ಇನ್ನೊಂದನ್ನು ಕಮ್ಮಿ ತಿಂದಿರ್ತದೆ. ಹಾಗಾದರೆ ಆ ಗಿಡದಲ್ಲಿ ಇರತಕ್ಕಂಥ ಅಂಶಗಳಿಂದ ಈ ವ್ಯತ್ಯಾಸ ಆಗಲೇಬೇಕಲ್ಲ, ಆಯ್ತಲ್ಲ. ಹೀಗೆ ಯಾವ ಕಾಲದಲ್ಲಿಯೂ ಒಂದೇ ಬಗೆಯಾದಂತಹ ಅಣುಪ್ರಪಂಚ ಇಲ್ಲ. ಇದನ್ನು ಮೊದಲು ಹೇಳಿದವರು ಆಚಾರ್ಯ ಮಧ್ವರು. ಅದನ್ನು ಕೊನೆಗಳಿಗೆವರೆಗೂ ಒಪ್ಪಿಕೊಂಡು ಎಲ್ಲ ಕಡೆಯಲ್ಲಿ ಅದರ ತತ್ವವನ್ನು ತಿಳಿಸಿಕೊಟ್ಟವರು ಆಚಾರ್ಯ ಮಧ್ವರು ಮಾತ್ರ. ಇಲ್ಲಿನ ಸ್ವಭಾವ ಶಬ್ದಕ್ಕೆ ಸ್ವಭಾವ ಅಂತಲೇ ಇಟ್ಟುಕೊಂಡವರು 10-40 ವ್ಯಾಖ್ಯಾನಕಾರರಲ್ಲಿ ಮಧ್ವಾಚಾರ್ಯರೊಬ್ಬರೇ. ಅವರ ನಂತರ ಆಯ್ತಲ್ಲ ಅವರ ಫಾಲೋವರ್ಸ್ ಮಾಡಿದ್ದು, ಉಳಿದವರು ಮಾಡಲಿಕ್ಕೆ ಹೋಗಲಿಲ್ಲ.  ಸ್ವಭಾವ ಪ್ರಭವೈರ್ ಗುಣೈಹಿ ಅನ್ನುವುದಕ್ಕೆ
ಸ್ವಭಾವ ಅಂದರೆ ತನ್ನಲ್ಲಿರತಕ್ಕ ಭಗವಂತನಲ್ಲಿರತಕ್ಕ ಪ್ರಕೃತಿಯ ಪ್ರಭವದಿಂದ, ಪ್ರಭವೈ ಅಂದರೆ ಪ್ರಭವನಂ ಉತ್ಪತ್ತಿಂದರ್ಥ, ಪ್ರಕೃತಿಯಲ್ಲಿ ಉಂಟಾಗಿರತಕ್ಕ ಗುಣಗಳಿಂದ ಅಂತ ಅರ್ಥ ಮಾಡಿಕೊಂಡು ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ತ್ರಿಗುಣಗಳನ್ನು ಇಲ್ಲಿ ಅರ್ಥಕ್ಕೆ ತಂದರು. ತ್ರಿಗುಣಗಳ ಕಥೆ ಮುಗಿಯಿತು ಮಾರಾಯರೇ, ಅದಲ್ಲ, ಅಲ್ಲಿ ಆಯಿತು. ಗುಣತ್ರಯದ ಎಲ್ಲ ವಿಷಯಗಳನ್ನು ಹೇಳಿ ಆಯಿತು. ಕೃಷ್ಣ ಅದನ್ನು ಹೇಳಲಿಲ್ಲ. ಯದೇ ತ್ರಿಗುಣೈ ಗುಣೈ ಸರ್ವಂ ಸತ್ವಂ ಹೇಳಿ ಆಯಿತು. ಯತ್ ಪೃಥಿವ್ಯಾಂ ದಿವಿವಾ ದೇವೇಶು ವಾ ಪುನಃ ಸತ್ವಂ ನ ತದಸ್ತಿ ಅಂದ. 3 ಗುಣದಿಂದ ತ್ರಿಭಿರ್ಮುಕ್ತಂ ನ ತದಸ್ತಿ ಗುಣೈ. 3 ಗುಣಗಳಿಂದ ಬಿಟ್ಟಿರತಕ್ಕಂಥ ಸಂಗತಿಗಳು ಈ ಲೋಕದಲ್ಲಿ ಇಲ್ಲ ಹೇಳಿ ಆಯ್ತು. ಮತ್ತೆಂತ ಹೇಳಿ ಹೊರಡುದು? ಕನ್ಕ್ಲೂಷನ್ ಮಾಡಿ ಆಯಿತು. ನಾನು ಅದು ಇದು ಅಂತ ಹೇಳುವುದಿಲ್ಲ, ಎಲ್ಲ ಹೇಳಿ ಆಯಿತು. ಸುಖದ ಬಗ್ಗೆ ಕೊನೆಗೆ ಹೇಳಿದೆ, ಅದರ ಮೊದಲು ಎಲ್ಲ ಹೇಳಿದ್ದೆ. ನಾನು 12 ಬಗೆಯದ್ದೆಲ್ಲ ಹೇಳಿ ಆಯಿತು. ಇನ್ನೆಂತ ಯಜ್ಞ ದಾನ ತಪಸ್ಸು ಪ್ರತಿಯೊಂದರಲ್ಲಿಯೂ ತ್ರೈವಿಧ್ಯವನ್ನು ಹೇಳಿದೆ. ಆದಷ್ಟು ವಿವರಣೆ ಕೊಟ್ಟಿದ್ದೇನೆ. ಇನ್ನು ಇಡೀ ಜಗತ್ತಿನಲ್ಲೇ ಉಂಟು. ಅದಕ್ಕೆ ನಾನು ಕೆಲವು ಉದಾಹರಣೆ ಕೊಟ್ಟೆ. ಭಾಷೆಗಳಿರಲಿ, ನಮ್ಮ ಕಾಲದಲ್ಲಿ ಕಾಲವನ್ನು ನಿನ್ನೆ ಕೊಟ್ಟೆ. ಅದಕ್ಕೆ ಶಾಸ್ತ್ರಕಾರರು ಪ್ರಶಸ್ತವಾದ ಕಾಲ, ಗೌಣ ಕಾಲ, ಕೊನೆಗೆ ಅಕಾಲ ಅಂತ ಮಾಡಿಬಿಟ್ರು. ಇಷ್ಟು ಹೇಳಿಬಿಟ್ರು. ಸೂರ್ಯ ಉದಯಿಸುವ ಮೊದಲು, ಎಷ್ಟು ಮೊದಲು ಅಂದರೆ ನಕ್ಷತ್ರ ಇರುವಾಗ ಜಪ ಮಾಡಿ, ಬೆಳಿಗ್ಗೆ ಆಗಲಿ ಎಚ್ಚರ ಆಗಲಿ ಸ್ತೋತ್ರಗಳನ್ನು ಹೇಳಿ ಅಂದರು. ತಡ ಆಯಿತು ಹೇಳುವಾಗ ಎಂತ ಮಾಡೋದು? ಇವತ್ತಿಲ್ಲ ಮಾಡುವ, ರಜೆ ಅಲ್ಲ, ನೀನು ಹೇಳಿದ ಪ್ರಶಸ್ತ ಕಾಲ ತಪ್ಪಿಸಿದಿ, ಗೌಣ ಕಾಲದಲ್ಲಿ ಮಾಡು. ಗೌಣ ಅಂದರೆ ಅಪ್ರಶಸ್ತ ಕಾಲ, ಗುಣೀಭೂತವಾದದ್ದು, ಕಡಿಮೆ ಕಾಲ. ಅದು ಯಾವುದು ಅಂದರೆ ನಕ್ಷತ್ರ ಇಲ್ಲದ ಕಾಲ. ನಕ್ಷತ್ರ ಇಲ್ಲ, ಈಗ ಅರುಣೋದಯ ಆಗ್ತಾ ಉಂಟು, ಉಷಕ್ಕಾಲ ಆಗಿದೆ, ನಕ್ಷತ್ರ ಕಾಣುವುದಿಲ್ಲ, ಬೆಳಕು ಒಂಥರ ಬಂದಿದೆ ಮಂಜಿನ ಹಾಗೆ, ಸೂರ್ಯ ಇನ್ನೂ ಬರಲಿಲ್ಲ, ಪರವಾಗಿಲ್ಲ ಮಾಡುವಂತ. ಅದು ಮಧ್ಯಮ ಅಂತಾರೆ ಪಕ್ಷ. ಅದು ಹೋಯ್ತಲ್ಲ, ಈಗ ಸೂರ್ಯೋದಯ ಆಯ್ತಲ್ಲ, ಇನ್ನೆಂತ ಮಾಡೋದು? ಇನ್ನು ಅದು ಇಲ್ಲಲ್ಲ, ಬಿಟ್ಟುಬಿಡ್ತೇನೆ, ರಜೆ ಮಾಡ್ತೇನೆ ಸ್ತೋತ್ರಕ್ಕೆ ಅಂದರೆ ಇಲ್ಲ, ಉದಯ ಆದರೂ ಮಾಡಿಬಿಡು, ಸೂರ್ಯ ಬಂದ ನಂತರ ಮಾಡು. ಇಲ್ಲ, ನಾನು ಬರುವಾಗಲೇ ವಾಹನಗಳು ನನ್ನನ್ನು ತಂದು ಆಡುವಾಗ 8:30-9 ಗಂಟೆ ಆಯಿತು, ಎಂತ ಮಾಡೋದು? ಅಲ್ಲಿ ಮುಗೀತು. ಪ್ರಶಸ್ತ ಕಾಲವು ಮುಗಿಯಿತು, ಗೌಣ ಕಾಲವು ಮುಗಿಯಿತು, ಅತ್ಯಂತ ಕಡಿಮೆ ಮಟ್ಟದ 3ನೇ ಕಾಲವು ಮುಗಿಸಿ ಆಯ್ತು. ನಾವು ಇನ್ನೆಂತ ಮಾಡೋದು? ಇನ್ನು ಬಂದ ತಕ್ಷಣ ಈಗ ಎಲ್ಲರೂ ಟಿಫಿನ್ ಮಾಡುವ ಹೊತ್ತು ತಿಂದು ಬಿಡುವುದು. ಅಕಾಲದಲ್ಲಿ ಇನ್ನು ಸಂಧ್ಯಾ ವಂದನೆ ಮಾಡೋದು ಆಯಿತು, ಎಲ್ಲ ತಪ್ಪಿ ಹೋಯಿತು, ಸ್ತೋತ್ರ ಮಾಡುವ ಸಮಯವೇ ಹಾಳಾಗಿ ಹೋಯಿತು. ಹೀಗೆ ಪ್ರಶಸ್ತವಾದ ಕಾಲ, ಗೌಣಕಾಲ, ಅಕಾಲ ಎಲ್ಲ ಗುರುತಿಸ್ತಾನೆ. ಕಾಲದಲ್ಲಿ, ದೇಶದಲ್ಲಿ, ದೇಶ ಹೇಳಿದವ ಒಳ್ಳೆಯ ದೇಶ ಯಾವುದು ಅಲ್ಲಿ ಮಾಡು, ಕೆಟ್ಟ ದೇಶ ಯಾವುದು, ಮಧ್ಯಮ ದೇಶ ಯಾವುದು ಅಲ್ಲಿ ಮಾಡುವಂದ. ಕೊನೆಗೆ ಅಲ್ಲದ ದೇಶದಲ್ಲಿ ಮಾಡಿದರೆ ಪ್ರಯೋಜನ ಏನು ಕೇಳಿದ, ಅದನ್ನೆಲ್ಲ ಇಟ್ಟುಕೊಂಡ ಲೆಕ್ಕಾಚಾರಕ್ಕೆ ಬಂದ. ಹೀಗೆ ಎಲ್ಲವೂ ಸರ್ವವು ತ್ರಿಗುಣದಿಂದ ಬದ್ಧ ಅಂತ ಹೇಳಿ ನಿಲ್ಲಿಸಿ ಈಗ ಪುನಃ ಗುಣತ್ರಯವನ್ನೇ ಮಾತಾಡಿಸಿದರೆ ಅರ್ಥ ಎಂತ ಉಂಟು? ಅದು ಗುಣೈಹಿ ಅಂತ ಹೇಳಲಿಕ್ಕೆ ಸ್ವಭಾವ ಪ್ರಭವೈಹಿ ಅಂತ ವಿಶೇಷಣ ಯಾಕೆ? ಪ್ರಕೃತಿಯ ಗುಣಗಳು ಅಂತ ಹೇಳುವುದು, ಸತ್ವರಜಸ್ತಮೋ ಗುಣಗಳು ಹೇಳುವುದು, ಅದಕ್ಕೆ ಇದೆಲ್ಲ ವಿಶೇಷಣವೇ ಬೇಡ. ಹೇಳ್ತಾ ಇರುವ ಪ್ರಕರಣದಲ್ಲಿ ಗುಣೈಹಿ ಅಂದ್ರೇ ಪ್ರಕೃತಿ ಗುಣೈಹಿ ಅಂತ ಅರ್ಥ ಆಗ್ತದೆ, ಸತ್ವರಜಸ್ತಮಸ್ಸುಗಳಿಂದ ಅಂತ ಅರ್ಥ ಆಗ್ತದೆ. ಅದನ್ನೇ ಹೇಳುವುದಾಗಿದ್ದರೆ ಮತ್ತೆ ಯಾಕೆ ಬೇಕು? ನೀಲಕಂಠ ಅವನು ಬೇರೆ ಅರ್ಥ ಮಾಡಲಿಕ್ಕೆ ಹೊರಟ, ಅದಾಗಲಿಲ್ಲ, ಗೊತ್ತಾಯ್ತು ಅವನಿಗೆ, ಅದು ಅಲ್ಲ ಅಂತ ಅರ್ಥ ಆಯಿತು. ಸಾಮಾನ್ಯವಾಗಿ ಪ್ರಾಚೀನ ಭಾಷ್ಯ ಅಂತ ಹೇಳಿಕೊಂಡು ಶಂಕರ ಭಾಷ್ಯವನ್ನೇ ಅವನು ಅವಲಂಬಿಸುವುದು ಎಲ್ಲ ಕಡೆ. ಅವನಿಗೆ ಅರ್ಥ ಆಗಲಿ ಆಗದಿರಲಿ ಅಂತ ಅವಲಂಬಿಸ್ತಾನೆ. ಕೆಲವರಿಗೆಲ್ಲ ಉಂಟು ಕರ್ತವ್ಯೋ ಮಹದಾಶ್ರಯ ಅಂತ, ದೊಡ್ಡವರು ಹೇಳಿದ್ದಕ್ಕೆ ತಲೆಯಲ್ಲಾಡಿಸೋದು, ಹೌದು ಒಂದು ಅರ್ಥ ಆಯಿತು, ಅದು ಗೊತ್ತಿಲ್ಲ, ಅರ್ಥ ಆಗಬೇಕು ಒಂದಿಲ್ಲ. ಭೀಷ್ಮ ದ್ರೋಣ ವಿದುರ ಎಲ್ಲ ನಿಂತು ದ್ರೌಪದಿಯ ಸಭೆಯಲ್ಲಿ ಭೀಷ್ಮ ದ್ರೋಣ ಮಾತಾಡಿದ್ರು, ವಿದುರಂತೂ ಮಾತಾಡಿದ, ಇದು ಅನ್ಯಾಯ ತಪ್ಪು ಬಟ್ಟೆ ಎಳೆಯುವುದು ಎಲ್ಲ. ಆಗ ವಿಕರ್ಣನೆಯದ್ದು ಅನ್ಯಾಯ ತಪ್ಪು ಅಂದ, ಎಂತ ಅಂದು ಗೊತ್ತಿಲ್ಲ. ದೊಡ್ಡವರು ಹೇಳಿದರೆ ನಾನು ಹೇಳಿದರೆ ಖುಷಿ ಆಗತ್ತೆ ಅಂದ. ಅಷ್ಟೊತ್ತಿಗೆ ಕರ್ಣ ಬೈದು ಕುಳ್ಳಿರಿಸಿದ, ಕೂತ್ಕೊಳ್ಳಯ್ಯ, ಎಂತ ಅರ್ಥ ಆಗೋದಿಲ್ಲ ನಿನಗೆ, ಭೀಷ್ಮ ದ್ರೋಣರೇ ಬಾಯಿ ಮುಚ್ಚಿದ್ದಾರೆ, ಇವನೊಬ್ಬ ತಪ್ಪು ಹೇಳುವವು, ಕೂತ್ಕೊಂಡು ಮುಗೀತು. ಅರ್ಥ ಆಗಲಿ ಇನ್ನವನಿಗೆ ಗೊತ್ತು, ಯಾರೋ ಜೋರು ಮಾಡಿದರೆ ಕೂತ್ಕೊಳ್ತಾನೆ, ಇಲ್ಲಾದರೆ ಅವರೊಟ್ಟಿಗೆ ಸೇರುವ ಇವನೊಟ್ಟಿಗೆ ಸೇರುವ ಗೊತ್ತಿಲ್ಲ ಅವನಿಗೆ, ಯಾವುದು ಹೇಳಿದರೆ ಚೆಂದ ಆಗುತ್ತೆ ಅಂತ ಯೋಚನೆ ಬಂದು, ಅಂಥ ಒಂದು ಬಾಲಿಶ ಬುದ್ಧಿ ಅಷ್ಟೇ, ಅದರಿಂದ ಪ್ರಯೋಜನ ಇಲ್ಲ. ಆ ನೀಲಕಂಠ ಅಂಥವನು. ಅಂದರೆ ವ್ಯಾಖ್ಯಾನಕಾರಂತೂ ದೊಡ್ಡ ಸಂಗತಿಯಿಂದ ಜನ ಸೆಮಿನಾರಲ್ಲಿ ಘೋಷಿಸ್ಬೋದು, ಆದರೆ ಇಡೀ ಓದಿಕೊಂಡವರಿಗೆ ಅರ್ಥ ಆಗುತ್ತೆ ಹೇಗಿರ್ತಾನೆ ಅಂತ. ಯಾರದ್ದು ಕದ್ದು ಬರೆಯುವ, ಹೇಗೆ ಕದ್ದು ಬರೆಯುವ ಅಂತಲೂ ಗೊತ್ತಿಲ್ಲ, ಆ ರೀತಿಯಾದವ. ಹಾಗೆ ಬರೆಯುವಾಗ ಗಮ್ಮತ್ತು ಮಾಡಿಬಿಟ್ಟ. ಪ್ರಭಾವ ಅಂದರೆ ಈಗ ಅರ್ಥ ಮಾಡುವ ನನ್ನ ಸ್ವಭಾವ ಪ್ರಭಾವ, ಈನ ಧರ್ಮದ ಸಂಸ್ಕಾರಗಳು ಅದು ಅಂತ ಹಿಂದೆ ಎಲ್ಲ ಮಾಡಿಕೊಂಡು ಬಂದಿರತಕ್ಕಂತಹ ಕರ್ಮದ ಸಂತಾನ ಇದೆ, ರಾಶಿ ಇದೆ.
ಅದರ ಏನೊಂದು ವಿಶೇಷವಾಗಿರತಕ್ಕಂಥ ಪ್ರಭಾವಗಳು, ಸಂಸ್ಕಾರಗಳು, ನೆನಪುಗಳು, ವಾಸನೆಗಳು ಇರ್ತವೆ. ಅದರಿಂದ ವ್ಯಕ್ತಿಯಲ್ಲಿ ಕರ್ಮಗಳು ಬೇರೆ ಬೇರೆ ಆಗ್ತವೆ ಅಂದ. ತೊಂದರೆ ಇಲ್ಲ, ಕೂಡಿಸ್ಲಿಕ್ಕೆ ಬಂತು. ಇವತ್ತು ನಾವು ಕರ್ಮಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ಕಾರಣ ಏನು ಕೇಳಿದರೆ ಹಿಂದೆ ಮಾಡಿದ್ದು ಅಂತ ಖುಷಿಯಾಯಿತು. ನಾವು ಏನು ಮಾಡ್ತೇವೆಯೋ, ಏನು ಪಡೆಯುತ್ತೇವೆಯೋ, ಸಾಮಾನ್ಯವಾಗಿ ರೈತರ ಕತೆ ಹಾಗೆ. ಗದ್ದೆಯಲ್ಲಿಯೇ ಉದ್ದು ಬಂತಲ್ಲ, ಏನು ಕತೆ ಅಂದರೆ, ಅಯ್ಯ ನೀನು ಬಿತ್ತಿದ್ದದೇ ಬಂತದು, ನೀನು ಹೆಸರು ಬಿತ್ತಿದರೆ ಹೆಸರು ಬರ್ತಿದ್ದೆ, ಅವಂತೋ ಗದ್ದೆಯಲ್ಲಿ ಹಸಿರು ಬೀಜ ಆಗಿದೆ, ಇಲ್ಲಿ ಕಪ್ಪು ಕಪ್ಪಾಗಿದೆ ಅಂದರೆ, ಅಲ್ಲ ನೀನು ಬಿತ್ತಿದ್ಯಾ ಬೀಜ ಉದ್ದು, ಮತ್ತು ಅದೇ ಆಯ್ತಲ್ಲ. ಅವನ ಹೆಸರು ಬಿತ್ತಿದ್ದಾನೆ, ಹೆಸರು ಬಂತಲ್ಲ. ಅದನ್ನು ಅವನ ಗದ್ದೆಯಲ್ಲಿ ಬಿತ್ತಿದ್ದು ನಿನ್ನ ಗದ್ದೆಯಲ್ಲಿ ಬರುವುದಿಲ್ಲ, ನಿನ್ನ ಗದ್ದೆಯಲ್ಲಿ ಬಿದ್ದದ್ದು ಅವನ ಗದ್ದೆಯಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಇದು ಪ್ರತ್ಯಕ್ಷ. ಹಾಗೆಯೇ ಪರೋಕ್ಷವಾದದ್ದು ಜನ್ಮಾಂತರದಲ್ಲಿ ನೀನೇನು ಬಿತ್ತಿದೆ, ನೀನು ಪಡೆದಿದೆ, ನೀನೇನು ಮಾಡಿದಿ, ಅದರ ಮುಂದರಿಕೆ, ಅದರದ್ದು ಫಲ, ಅದರ ವಿಸ್ತಾರ, ಅದರದ್ದೇ ವಿಶೇಷವಾಗಿರತಕ್ಕ ಫಲಕ್ರಾಂತಿಗಳು, ಅಷ್ಟೇ ತಾನೇ. ಹೀಗೆ ಅರ್ಥ ಮಾಡಿಕೊಂಡು ಹಿಂದಿನದ್ದಕ್ಕೆ ಇವತ್ತಿನದ್ದಕ್ಕೆ ವ್ಯತ್ಯಾಸಗಳಿಗೆ, ಪ್ರತಿ ವ್ಯಕ್ತಿಯಲ್ಲಿರತಕ್ಕಂಥ ಕರ್ಮದ ವೈಶಿಷ್ಟ್ಯಗಳಿಗೆ ಒಂದು ಉತ್ತರ ಕೊಟ್ಟದ್ದೇನೋ ತೊಂದರೆ ಅಲ್ಲ, ಅಷ್ಟಕ್ಕೆ ಬಾಯಿ ಮುಚ್ಚುವವರಿಗೆ ಸಾಕಾಗತ್ತೆ. ಅಲ್ಲ, ಅಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಕಾರಣ ಅಂತ ಕೇಳಿದರೆ ಅಂತ ಹೇಳ್ತಾನೆ. ಅಲ್ಲಿ ಹಿಂದೆ ವ್ಯತ್ಯಾಸ ಆಗಲಿಕ್ಕೆ ಕಾರಣ ಎಂದದ್ದು, ಅದಕ್ಕೆ ಹಿಂದಿನ ವ್ಯತ್ಯಾಸ, ಅದಕ್ಕೆ ಮೊದಲಿದ್ದು, ಅದಕ್ಕೆ ಮೊದಲಾಗಲಿಕ್ಕೆ ಏನು ಕಾರಣ ಆಯಿತು, ಅದಕ್ಕೆ ಎಷ್ಟು ಮೊದಲು ಹೋಗ್ತೀರಿ ನೀವು? ಸೃಷ್ಟಿಯ ಆರಂಭಕ್ಕೆ ಹೋಗ್ತೀರಿ, ಹೋಗಿಬಿಡಿ. ಹಾಗಾದರೆ ಸೃಷ್ಟಿಯ ಆರಂಭದಲ್ಲಿಯೇ ವ್ಯತ್ಯಾಸ ಯಾಕಾಯಿತು ಹೇಳಿ? ಉತ್ತರ ಇಲ್ಲ, ಅಲ್ಲಿ ನಿಲ್ಲಬೇಕಾಗತ್ತೆ. ಅದಕ್ಕೆ ಆಚಾರ್ಯ ಹೇಳಿದರು, ಅದು ಬೀಜದ್ದು ಸ್ವಭಾವ ಅಂತ ಇಟ್ಕೊ, ಮುಗಿಯಿತು. ಪ್ರತಿ ವ್ಯಕ್ತಿಗಳ ಜೀವರ ಅವರದ್ದೇ ಆಗಿರತಕ್ಕ ಸ್ವಭಾವ ಇದೆ. ಅದು ಹಾಗೆ ಸ್ವಾಕ್ಯ ಭಾವ, ಅದರದ್ದೇ ಆದ ಧರ್ಮ ಉಂಟು. ಯಾವ ಅಣುವು ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಅಣುವು ಒಂದರ ಹಾಗೆ ಒಂದಿಲ್ಲ. ಗಾತ್ರದಲ್ಲಿ, ಭಾರದಲ್ಲಿ, ಅದರ ಒಳಗೆ ತಿರುಗುತ್ತಿರುವ ಅತ್ಯಂತ ಸೂಕ್ಷ್ಮ ಅಣುಗಳಲ್ಲಿ, ನ್ಯೂಟ್ರಾನ್ಗಳು, ಇನ್ಯಾವುದುಗಳು, ಇಯಾನುಗಳು, ಸಯಾನುಗಳು, ಯಾವುದನ್ನು ತಗೊಳ್ಳಿ ನೀವು, ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅವುಗಳ ತಿರುಗುವಿಕೆ, ಅವುಗಳ ವೇಗ, ಇಡೀ ಆಕಾಶದಲ್ಲಿ ಕಾಣತಕ್ಕಂಥ ನಕ್ಷತ್ರಗಳಲ್ಲಿ ಒಂದರ ಹಾಗೆ ಒಂದಿಲ್ಲ. ಬೆಳಕಿನ ರಾಶಿಯಲ್ಲಿ, ದೂರದಲ್ಲಿ, ಅವುಗಳ ಕಾಂತ ಶಕ್ತಿಯಲ್ಲಿ, ಅವುಗಳ ಪರಿಭ್ರಮಣದಲ್ಲಿ, ಅವುಗಳ ಅಸ್ತಿತ್ವದಲ್ಲಿ, ಎಲ್ಲವೂ. ಇನ್ನೇನು ಹೇಳುವ? ಹಾಗೆಯೇ ಇಡೀ ಲೋಕದ ಜನರ ಚರ್ಯೆಗಳಲ್ಲಿ ಒಂದರ ಹಾಗೆ ಒಂದು ಮೋರೆ ಇಲ್ಲ. ಎಲ್ಲ ಮೋರೆಯಲ್ಲಿಯೂ ಕಣ್ಣೆರಡು ಮೇಲೆಯೇ, ಬಾಯಿಯೇ ಕೆಳಗೆ, ಮೂಗೇ ನಡುವೆ. ಆದರೂ ಒಂದು ಎಷ್ಟು ಚಮತ್ಕಾರ ನೋಡಿ, ಒಬ್ಬರನ್ನೊಬ್ಬನು ಗುರುತಿಸಲಿಕ್ಕೆ ಎಷ್ಟು ಸರಿಯಾಗಿ ಆಗತ್ತೆ. ಖಾಲಿ ಅದರಲ್ಲೇ ಬೇಡ, ಮೂಗಿಗೆ ಬಟ್ಟೆಯನ್ನೇ ಮುಚ್ಚಿಕೊಳ್ಳಿ, ಬಾಯಿಗೆ ಪೂರ ಕಾಣದಂತೆ ಮಾಡಿಕೊಳ್ಳಿ, ಎರಡು ಕಣ್ಣಿನಿಂದ ಹೇಳಲಿಕ್ಕಾಗತ್ತೆ ಇದು ಯಾರು ಅಂತ, ಅಷ್ಟು ಸ್ಪಷ್ಟ. ಅಚ್ಚು ತೆಗಿಬೇಕಾಗಿಲ್ಲ, ಹಾಗೆ ಹೇಳಬಹುದು. ಕಣ್ಣು ಇಡೀ ವ್ಯಕ್ತಿತ್ವವನ್ನು ಹೇಳುತ್ತದೆ, ಅದು ಕನ್ನಡಿ. ಅದೇ ಹೆಬ್ಬೆರಳು, ಅದೇ ಎಡಕೈ, ಆದರೂ ಎಷ್ಟು ವ್ಯತ್ಯಾಸ ನೋಡಿ. ಎಷ್ಟು ಕೋಟಿ ಜನರು ಬಂದು ಹೋಗಲಿ, ಇನ್ನೆಷ್ಟು ಜನ ಬರ್ತಾರೆ, ಆದರೂ ಯಾರದ್ದೊಂದು ಗುರುತಿಸಲಿಕ್ಕೆ ಬರ್ತದೆ. ಯಾವ ಕಾಲದಲ್ಲಿಯೂ ಬಿದ್ದ ಮರದ ಸಿಪ್ಪೆ ತೆಗೆದು ಹೇಳಲಿಕ್ಕೆ ಬರ್ತದೆ, ಇದು ಎಂಥ ಜಾತಿ, ಇದು ಏನಾಗಿದೆ, ಎಷ್ಟಾಗಿದೆ ಅಂತ, ಅದರ ಜೀವಕೋಶಗಳ ವ್ಯವಸ್ಥೆಗಳು. ಇದನ್ನು ಬಹಳ ಸುಂದರವಾಗಿ ನಮ್ಮ ಮುಂದೆ ಅತಿ ವೈಜ್ಞಾನಿಕವಾಗಿ ಪರಿಚಯ ಮಾಡಿಸಿದವರು ಆಚಾರ್ಯ ಮತ್ತವರು. ಅದಕ್ಕಿಂತ ಮೊದಲು ಏನೂ ಇಲ್ಲ, ಅಷ್ಟು ಸುಂದರವಾದ ಒಂದು ವಿಜ್ಞಾನವನ್ನು ತತ್ವಜ್ಞಾನದಲ್ಲಿ ನೆರಳಿನಲ್ಲಿ ತೋರಿಸಿಕೊಟ್ರು. ಆದರೆ ಜನಕ್ಕೆ ಗುರುತಿಸುವ ಯೋಚನೆ ಬರಲಿಲ್ಲ, ಅರ್ಥ ಆಗಲಿಲ್ಲ. ಕೊನೆಗೆ ಎಂತ ಹೇಳೋದು, ಎಲ್ಲ ಒಂದೇ ಅಲ್ವಾ, ಎಂತ ಎಲ್ಲ ಒಂದೇ, ನೆತ್ತರು ಒಂದೇ. ಹೌದು ಸ್ವಾಮಿ, ನೆತ್ತರು ಒಂದೇ, ಹಾಗಾದರೆ ಯಾರಿಗೆ ಯಾರ ಬಾಟ್ಲಿ ಕೊಡಿ, ಅದಾಗೋದಿಲ್ಲ, ಮತ್ತೆ ಆಗೋದಿಲ್ಲ ಅಂತ ಮತ್ತು ಪಾಸಿಟಿವ್ ನೆಗೆಟಿವ್ ಎಲ್ಲ ಹುಡುಕುದು ಯಾಕೆ? ಆಗುವುದಿಲ್ಲ. ತಿನ್ನುವ ಅಕ್ಕಿ ಒಂದೇ ಆದರೂ, ಒಂದೇ ದಿವಸ ಒಂದೇ ಪಾತ್ರೆಯಲ್ಲಿ ಒಂದೇ ನಮೂನೆ ಬೇಯಿಸಿದ್ರು ಒಮ್ಮೆ ಆಗೋದಿಲ್ಲ, ಒಮ್ಮೆ ಆಗ್ತದೆ. ಅದೇ ಅಕ್ಕಿ ತಿಂತಾನೆ, ಹಾಗೇ ಬೇಯಿಸಿ ತಿಂತಾನೆ, ಅಷ್ಟೇ ಹೊತ್ತಿಗೆ ತಿಂತಾನೆ, ಆದರೆ ಇವತ್ತು ಹೊಟ್ಟೆ ನೋವಾಗಿದೆ, ಯಾಕೆ ಹೇಳಿ? ಯಾಕೆ ಯಾರ ಹತ್ರ ಕೇಳೋದು? ಗೊತ್ತಿಲ್ಲ. ಅಕ್ಕಿ ಒಂದೇ ತಿಂದದ್ದಲ್ಲ ಅಲ್ವಾ, ತಿನ್ನುವಾಗ ಗಾಳಿಯನ್ನು ತಿಂತಾನೆ, ಅಷ್ಟೊತ್ತಿಗೆ ನೆನಪುಗಳನ್ನೂ ಮೆಲುಕು ಹಾಕ್ತಾನವ. ನಿನ್ನೆ ತಿನ್ನುವಾಗ ಆರಾಮವಾಗಿದ್ದ, ಇವತ್ತು ತಿನ್ನುವಾಗ ಟೆನ್ಷನ್ ಇತ್ತು ಅವನಿಗೆ. ಅವನ ಮಗ ಫೈಲು ಅಂತ ಶುದ್ಧಿ ಬಂದಿತ್ತು, ಆದ್ದರಿಂದ ಇವತ್ತು ಮುಕ್ಕುವಾಗ ಅವನು ರೋಷದಲ್ಲಿ ಮುಕ್ತಾ ಇದ್ದಾನೆ, ಆದ್ದರಿಂದ ಹೊಟ್ಟೆಯಲ್ಲಿ ಅಜೀರ್ಣ ಆಯಿತು, ನೆಮ್ಮದಿ ಇಲ್ಲ ಅಷ್ಟೆ. ಹೀಗೆ ಏನು ಆಗೋದು, ಒಂದು ಶಬ್ದ ಅವನನ್ನು ನಲುಗಿಸ್ಬೋದು, ಒಂದು ಕ್ಷಣ ಅವನಲ್ಲಿ ಬೆವರು ಭರಿಸ್ಬೋದು, ಇಷ್ಟೇ. ದೊಡ್ಡ ಉದ್ಯಮಿ ಒಬ್ಬ ತನ್ನ ಇಡೀ ಹೋಟೆಲನ್ನು ಒಬ್ಬನಿಗೆ ಮಾರಿದ್ದಾನೆ, ಚೆನ್ನಾಗಿ ಇಷ್ಟಿಷ್ಟು, ಅದು ಎಗ್ರಿಮೆಂಟಲ್ಲಿ ಆಗುವುದು ಬೆಂಗಳೂರಲ್ಲಿ, ಯಾವುದೋ ಊರಿನಲ್ಲಿ ಮಾರಿದ್ದಾನೆ ಕೂತ್ಕೊಂಡು. ಭಾಳ ಚೆನ್ನಾಗಿ ಆಯಿತು, ನೆಮ್ಮದಿಯ ನಿದ್ದೆ. ಒಂದು ಫೋನ್ ಬಂತು, ಗೋಡೋನಿಗೆ ಬೆಂಕಿ ಬಿದ್ದಿದೆ, ಹೋಟೆಲೆಲ್ಲ ಭಸ್ಮ ಆಗಿದೆ, ಶಾರ್ಟ್ ಆಗಿದೆ ಅಂತ. ನೆಗಾಡಿದೆ ಇವ ಕೂತ್ಕೊಂಡಷ್ಟೇ.
ಎಂತ ಕೇಳಿದ. ಅದು ಎಗ್ರಿಮೆಂಟ್ ಆಗಿದೆ, ಪೇಮೆಂಟ್ ಆಗಿದೆ ಅಂದ, ಮಾರಿ ಆಗಿದೆ ಅಂದ. ನಂದೇನ ಅಲ್ಲ ಅಂದ. ಕೂಡಲೇ ಮಗ ಫೋನ್ ಮಾಡ್ತಾನೆ, ಅಪ್ಪ ಎಗ್ರಿಮೆಂಟ್ ನಾಳೆಗೆ ಬಾಕಿ ಇಟ್ಟಿದ್ದಾರೆ, ರಿಜಿಸ್ಟ್ರಾರ್ ಇರಲಿಲ್ಲ ಅಂದ. ಅಲ್ಲೇ ಕುಸಿದ. ಕ್ಷಣ ಮಾತ್ರದಲ್ಲಿ ಮನುಷ್ಯನ ವೇಗ ಅಷ್ಟೇ. ಎರಡನೆಯ ಸುತ್ತಿನಲ್ಲಿ ಅವ ಸೋತ. ಆಗುವುದೇನು? ದೈವ ಅದಕ್ಕೆ ಹೇಳಿದ್ದು, ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಕ್ವಿದ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವತ್ರ ಪಂಚಮಂದು. ಜುಟ್ಟು ದೇವರ ಕೈಯಲ್ಲಿ ಉಂಟು. ಅದರ ಫಲಸ್ವಾಮಿ ಯಾರು? ಅವನು ಯಾರಿಗೆ ತಿನ್ನಿಸಬೇಕು ಅವನಿಗೆ ತಿನ್ನಿಸ್ತಾನೆ ಫಲವನ್ನು. ಆಗುವುದಿಲ್ಲ. ಎಂತಹ ಸುತ್ತು ಮಾತುಕತೆ ಆದರೂ ಯಾವುದೋ ಒಂದು ಕಡೆಯಲ್ಲಿ ಎಲ್ಲಿಯೋ ಸೋತಿರುತ್ತೇವೆ, ಹೇಗೋ ಇರುತ್ತೆ. ಇಷ್ಟೆಲ್ಲ ವ್ಯತ್ಯಾಸಗಳ ಇಡೀ ಪ್ರಪಂಚವನ್ನು ನಮ್ಮ ಮುಂದೆ ಇಟ್ಟದ್ದು ಸ್ವಭಾವ ಪ್ರಭವೈಹಿ ಗುಣೀಯನ್. ಅವರದ್ದೇ ಆಗಿರತಕ್ಕಂತಹ ಏನೊಂದು ಧರ್ಮ ಇದೆ, ಅದರಿಂದ ಉಂಟಾಗಿರತಕ್ಕ ಗುಣಗಳಿಂದಲೇ ಇಡೀ ಜಗತ್ತು ನಡೆಯಿತು. ಯಾರು ಯಾರಿಗೂ ಅಲ್ಲ. ಇದರಲ್ಲಿ ಎರಡು ಹೊರಗಿಂದ ಕೆಲಸ ಆಗುತ್ತೆ ಏನಂದರೆ ಪ್ರಭಾವ. ಈ ಸ್ವಭಾವವನ್ನು ಮುಚ್ಚಿ ಹಾಕುವಂಥದ್ದು ಎರಡುಂಟು. ಒಂದು ಪ್ರಭಾವ, ಇನ್ನೊಂದು ಪ್ರಭಾವ. ಒಂದು ಪ್ರಭಾವ ಅವನ ವಂಶದ್ದು, ಇನ್ನೊಂದು ಪ್ರಭಾವ ಅವನ ಸುತ್ತಲತ್ತು ಪರಿಸರ. ಒಂದು ತನ್ನವರದ್ದು, ಒಂದು ಪರಕೀಯರದ್ದು. ಒಂದು ಆತ್ಮೀಯ, ಒಂದು ಪರಕೀಯ. ಹೊರಗಿನಿಂದ ಮತ್ತು ಒಳಗಿನಿಂದ. ಆನುವಂಶಿಕವಾದ ಜೆನೆಟಿಕ್, ಇನ್ನೊಂದು ಎನ್ವೈರನ್ಮೆಂಟಲ್, ಹೊರಗಿನಿಂದ ವಾತಾವರಣದ. ವಾತಾವರಣದ ಪ್ರಭಾವಗಳಲ್ಲಿ ಅನೇಕ ಮುಖಗಳಿವೆ. ಶಾಬ್ದಿಕವಾಗಿ, ಉಪದೇಶಾತ್ಮಕವಾಗಿ, ಗುರುಗಳಿಂದ. ಇನ್ಯಾರನ್ನೋ ಗುರು ಇಟ್ಕೊಳ್ತಾನೆ. ಇಲ್ಲಿ ಎಲ್ಲಿ ಇಲ್ಲ. ಒಂದು ಕೂಗ್ತಾ ಇತ್ತು ನಿನ್ನೆ ಬಂದಾಗ ವಾಹನದಲ್ಲಿ, ತಪ್ಪದೇ, ನಾನು ನಿಮಗೆ ಅಡ್ವರ್ಟೈಸ್ ಮಾಡ್ತೇನೆ ಅಷ್ಟೇ, ತಪ್ಪದೇ ಆದಿತ್ಯವಾರ ನೀವು ಬನ್ನಿ, ನಿಮ್ಮ ನೆಚ್ಚಿನ ಸಲ್ಮಾನ್ ಖಾನ್ ಸಿಗ್ತಾನೆ, ಇಡೀ ದಿನ ಹರಟಿ ಮಜಾ ಮಾಡಿ, ಸಖತ್ ಮಗ ಎಂಥದ್ದು ಹೇಳ್ತಾ ಇತ್ತು. ಇಡೀ ದಿನ ಬೊಬ್ಬೆ ಹೊಡಿತಾ ಇತ್ತು ಜಾಹೀರಾತು. ಇದು ಯಾವ ಲೋಕ ಹಾಗಾದರೆ? ಅದರಿಂದ ಏನು ಲಾಭ ಆಗುತ್ತೆ? ಹೊಟ್ಟೆ ತುಂಬುತ್ತಾ? ಏನಾಯಿತು? ಹೀಗೆ ಶಬ್ದ ಪ್ರಪಂಚ ಇಡೀ ಜಗತ್ತನ್ನು ತಲ್ಲಣಿಸ್ತದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಅರ್ಥ ಪ್ರಪಂಚ, ಶೇರ್ ಮಾರ್ಕೆಟಿಂಗ್, ಅದ್ಭುತ. ಒಮ್ಮನನ್ನು ಕೆಳಗಾಗುತ್ತೆ, ಇನ್ಯಾವನೋ ಒಬ್ಬನನ್ನು ಮೇಲಕ್ಕೆ ಹಾಕುತ್ತೆ. ಒಂದು ಕಡೆಯಲ್ಲಿ ಅರ್ಥ ಪ್ರಪಂಚ, ಒಂದು ಕಡೆಯಲ್ಲಿ ಶಬ್ದ ಪ್ರಪಂಚ, ಇನ್ನೊಂದು ಕಡೆಯಲ್ಲಿ ವಿವಿಧವಾದ ಬಣ್ಣ ಪ್ರಪಂಚ, ಅದ್ಭುತವಾದಂತಹ ಮಾಯಾಲೋಕಗಳು, ವಿಚಿತ್ರವಾಗಿರತಕ್ಕಂತಹ ದೇಶಗಳು. ಎಲ್ಲವೂ ಸಿಂಗಾಪುರೇ, ಮಂಗಾಪುರೇ, ಪ್ರಶ್ನೆಯೇ ಇಲ್ಲ. ಆ ರೀತಿಯಾಗಿ ಹೀಗೆ ಅನೇಕ ರೂಪಗಳಿಂದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ವೈಚಿತ್ರ್ಯಗಳಿಂದ ಮನುಷ್ಯನ ತಲ್ಲಣ ಹೊರಗಿನಿಂದ ವಾತಾವರಣದಿಂದ ಆಗುತ್ತೆ, ಒಳಗಿನಿಂದ ವಂಶದ್ದು ಪ್ರಭಾವ. ಅದು ಮೀರಿ ಬರುವುದು ಭಾರಿ ಕಷ್ಟ. ಪ್ರಹ್ಲಾದನಂತವರು ಬಹಳ ಖುಷಿಯಲ್ಲಿ ಮೀರಿದ್ರು. ಹಿರಣ್ಯಕಶಿಪುವಿನ ಪ್ರಭಾವ ಆಗಲಿಲ್ಲ ಅವನಿಗೆ. ಯಾವುದೇ ರೀತಿಯಾದ ಹಿರಣ್ಯಾಕ್ಷನ ದ್ವೇಷ ಅವನಲ್ಲಿ ಮೈಗೂಡಲಿಲ್ಲ. ಹುಟ್ಟಿ ಬಂದಂದಿನಿಂದ ಚಿಕ್ಕಪ್ಪ ದೊಡ್ಡಪ್ಪರನ್ನೆಲ್ಲ ಕೊಂದು ತರಿದವ ಹೇಳಿಕೊಳ್ಳುವ, ಹುಟ್ಟಿನಿಂದ ಏನಯ್ಯ, ಅವನೇನು ಅನ್ಯಾಯ ಮಾಡಿದ್ದಾನೆ, ಸತ್ತ, ನಿನಗೇನು ಸಂಕಟ? ಅದು ಗೊತ್ತಿಲ್ಲ ಜನಕ್ಕೆ. ವಂಶದ ಮೇಲೆ ಗಲಾಟೆ, ಒಂದು ಮಠದ ಮೇಲೆ ಗಲಾಟೆ ಇದ್ದಾಗ, ಯಾರೋ ಒಂದು ಸರ್ತಿ ಯಾವುದೋ ಒಂದು ಸ್ವಾಮಿಗಳು ಯಾರೋ ಇದ್ದಾಗ ಬರಲಿಲ್ಲ ಅಂತ. ಇವತ್ತಿನವರೆಗೂ ಆ ಸ್ವಾಮಿಗಳು ಈ ಮಠಕ್ಕೆ ಬರಲಿಕ್ಕಿಲ್ಲ ಅಂತ ಇವರು ಹೇಳ್ತಾರೆ, ಬಾಯಿ ಪಡ್ಕೊಳ್ತಾರೆ. ನಿನ್ನೆ ಅವರು ಬಾಯಿ, ಇವತ್ತು ಬಾಯಿ. ಅವರು ಸಹೋದರರಾಗಿದ್ದರು. ವಿಷ್ಣು ತೀರ್ಥರು, ಆಚಾರ್ಯ ಮಧ್ವರು ಸಹೋದರರು ಪೂರ್ವಾಶ್ರಮದಲ್ಲಿ. ಇವತ್ತು ಆ ಪೀಠ ಈ ಪೀಠ ನೋಡುವುದಿಲ್ಲ ಅಂದರೆ ಏನು ಅರ್ಥ ಆಗತ್ತೆ? ಇದು ಯೋಚನೆಗೆ ಬರುವಂಥ. ಅದೇ ಹೇಳಿತು. ಹಾಗಾಗಿ ವಾಸ್ತವವಾಗಿ ಹೊರಗಿನ ಪ್ರಭಾವ ನಮ್ಮ ಸಹಜ ಸ್ವಭಾವವನ್ನು, ಸಹಜ ಹೇಳಲಿಕ್ಕಿಲ್ಲ, ಅದು ಯಾವ ಕಾಲದಲ್ಲಿಯೂ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಪ್ರಭಾವಗಳೇ ಕುಣಿಸುವುದು, ಪ್ರಭಾವಗಳಿಗೆ ಕುಣಿತ, ಪ್ರಭಾವಗಳಿಗೆ ಮಣಿತ. ನಮ್ಮದು ಸರ್ವಸ್ವ ಅದಕ್ಕೆ ಅರ್ಪಿತ, ಕೃಷ್ಣಾರ್ಪಣ. ಸ್ವಭಾವ ಸತ್ತಿತು, ಸ್ವಭಾವ ಉಂಟು ಅಂತಲೇ ಗೊತ್ತಿಲ್ಲ, ಸ್ವಭಾವ ಪ್ರಕಾರವಾದ ಮಾಡಲಿಕ್ಕೇ ಇಲ್ಲ. ಯಾವ ಕಾಲದಲ್ಲಿಯೇ ಸ್ವಭಾವವನ್ನು ಬಿಟ್ಟು ಬಿಡ್ತಾರೆ. ಅವನೇ ಯಾರು ಅಂತ ಗೊತ್ತಿಲ್ಲ, ಹೇಗಿದ್ದಾನೋ ಹಾಗಾಗ್ತಾನೆ. ಅವನು ಹೊರಗೆ ಬರುವಂತಿಲ್ಲ. ಹೊರಗೆ ಬಂದರೆ ಉಳಿದವರು ಹಾರೆ ಗುದ್ದಲಿ ಎಲ್ಲ ತರ್ತಾರೆ. ಹಿಂದೆ ಹಲ ಮುಸಲಗಳಿತ್ತು, ಎಳೆದು ಒಳಗಿಡಲಿ. ಈಗ ಹಾರೆ ಗುದ್ದಲಿಗಳು ಹೊಡೆದೇ ಒಳಗಿಡುವುದು. ಅಂದರೆ ಅದು ಸತ್ತದ್ದೇ ಹೆಣ ಒಳಗಿಡುವಾಗ, ಮತ್ತೇನಿಲ್ಲ. ಇನ್ಯಾವ ಕಾಲಕ್ಕೆ ಅದು ಪರಿಣಾಮ ಬೀರುವುದಿಲ್ಲ. ಹೀಗಾಗಿ ಪ್ರಭಾವಿತನಾಗಿ ಮನುಷ್ಯ ತನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟಿದ್ದಾನೆ. ಕೃಷ್ಣ ಎತ್ತಿದ್ದಲ್ಲಿಂದ ಸ್ವಭಾವ ಪ್ರಭವೈಹಿ ಗುಣೈಹಿ ಪ್ರವಿಭಕ್ತಾನಿ ಕರ್ಮಾಣಿ ಅಂತಾನೆ. ವಿಭಕ್ತಾನಿ ಪ್ರವಿಭಕ್ತಾನಿ, ಬೇರೆ ಬೇರೆ ರೀತಿಯಾಗಿ. ವಿವಿ ಅಂದರೆ ವಿವಿಧತೆಯ, ಭಕ್ತಾನಿ ವಿಭಜಿತಾನಿ, ಪ್ರತ್ಯೇಕ ಮಾಡಿದ್ದೇವೆ. ಪ್ರವಿಭಕ್ತಾನಿ, ಅದರಲ್ಲಿ ಒಂದು ಚೂರು ಸಾಂಕರ್ಯ ಬರದಂತೆ ಚೆನ್ನಾಗಿಟ್ಟಿದ್ದೇವೆ ಅಂದಾನೆ. ಅದು ತಪ್ಪಾಗಿರಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು, ಅದು ಆಚೀಚೆ ಮಾಡಲಿಕ್ಕಾಗುತ್ತೆ, ಅವರ ಶಕ್ತಿಯಿಂದ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಇಲ್ಲ ಅಂದ. ಕೃಷ್ಣ ಹೇಳುತ್ತಾನೆ, ಜೀವಕ್ಕೆ ಅದರದ್ದೇ ಆಗಿರತಕ್ಕ ವ್ಯವಸ್ಥೆ ಇದೆ. ಇಲ್ಲ, ಕೆಲವೊಮ್ಮೆ ಆಗಬಹುದು, ಇಲ್ಲವೇ ಇಲ್ಲ ಅಂದ. ಸರಿ, ಇವರ ಗದ್ದೆಯಲ್ಲಿ ಬೆಳೆದಾಗ ಪೌಷ್ಟಿಕ, ಅವರ ಗದ್ದೆಯಲ್ಲಿ ಬಂದಾಗ ಅದು ಹಾಳು, ಅನರ್ಥಕಾರಿ.
ಇಲ್ಲವೇ ಇಲ್ಲ, ಅದು ಉದ್ದು ಹೌದಾದರೆ ಅದರಲ್ಲಿರುತ್ತೆ ಕಂಟೆಂಟ್ಸ್ ಅದರಲ್ಲಿದೆ ಇರ್ತದೆ ಅಂದ. ಬರಲೇಬೇಕು ಅಂದ. ಬೀಜಕ್ಕೆ ಅದರದ್ದೇ ಆಗಿರತಕ್ಕ ಅಭಿವ್ಯಕ್ತಿಯ ಧರ್ಮ ಇರ್ತದೆ, ಅದನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಯಾವ ಕಬ್ಬು ಸಹ ಸೃಷ್ಟಿಯಲ್ಲಿ ಮತ್ತೆ ಕಹಿಯಾಗಿ ಹೊರಗೆ ಬರುವುದಿಲ್ಲ. ಕಹಿಯಾಗಿ ಹೊರಗೆ ಬಂದರೆ ಅದು ಯಾವುದೋ ಒಂದು ಜೊಂಡು ಹುಲ್ಲು, ಕಬ್ಬು ಅಲ್ಲ ಅಂದುಬಿಟ್ಟ. ಇಷ್ಟೇ ಮಾಡ್ತೇನೆ ಅಂದವ. ಯಾವ ಕಾಲದಲ್ಲಿ ಹಾಗೆ ಹಾಲಿನಲ್ಲಿ ಪಂಚಗವ್ಯವನ್ನು ತಯಾರು ಮಾಡುವ ಶಕ್ತಿ ಇಲ್ಲ ಅಂದರೆ ಅದು ಹಾಲೇ ಅಲ್ಲ ಅಷ್ಟೆ. ಉಂಟಾದರೆ ಆಗಲೇಬೇಕದು. ಈ ರೀತಿಯಾಗಿ ಆಯಾ ಶಕ್ತಿಗಳಲ್ಲಿ ಆ ವಸ್ತುಗಳ ಧರ್ಮಗಳನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರ ಕೃಷ್ಣ ಇಟ್ಟು ಪ್ರವಿಭಕ್ತಾನಿ ಕರ್ಮಾಣಿ ಅಂದ. ಎಲ್ಲರಿಗೂ ಪ್ರತ್ಯೇಕವಾಗಿ ನಾನು ಹಂಚಿದ್ದೇನೆ, ಕೊಟ್ಟಿದ್ದೇನೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ. ಪರಂತಪ ಅಂತ ಅರ್ಜುನ ಕರೀತಾನೆ. ನೀನು ಶತ್ರುಗಳ ಮೇಲೆ ಎರಗಬೇಕಾದ ಧರ್ಮದಲ್ಲಿ ಹುಟ್ಟಿ ಬಂದವನು ಅಂತ ಹೇಳಿ ಅವನ ಜಾತಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ನೀನು ಕ್ಷತ್ರಿಯ, ಓ ಕ್ಷತ್ರಿಯನೇ ಅಂತ ಕರೀತಾನೆ. ನಿನ್ನ ಕಥೆಯೇ ಹಾಗೆ, ನಿನ್ನ ಸ್ವಭಾವ ಹಾಗೆ. ನಿನ್ನನ್ನು ದೇವರು ಯಾಕೆ ತಂದಿದ್ದಾರೆ ಇಲ್ಲಿಗೆ? ಇಲ್ಲಾದರೆ ದೇವರು ಯಾಕೆ ಹಾಕಬೇಕು? ಇಲ್ಲಿ ಯಾಕೆ ಇಡಬೇಕು? ಹೀಗೆ ಯಾಕೆ ಇಡಬೇಕು? ಬೇರೆ ರೀತಿಯಲ್ಲಿ ಯಾಕೆ? ನಾವು ನಮಗೆ ಇಷ್ಟ ಬಂದದ್ದನ್ನು ಆಯ್ಕೆ ಮಾಡೋದು ಹೌದಾದರೆ ದೇವರು ಯಾಕೆ ಇಲ್ಲಿ ಹಾಕಬೇಕು? ಹಾಗೆ ಆಯ್ಕೆ ಮಾಡಿಕೊಂಡು ಎಲ್ಲರನ್ನು ಬೇಕಾಬಿಟ್ಟಿಯಾಗಿ ಎಲ್ಲೇ ಹಾಕ್ಬೋದಲ್ಲ, ಹೇಗೆ ಮಾಡ್ಬೋದಲ್ಲ? ಇಲ್ಲ ಅಂದ. ಬದಲಾವಣೆಗೋಸ್ಕರ ನೀನು ಬಂದದ್ದಲ್ಲ ಹೇಳಿ ತೋರಿಸಿಕೊಟ್ಟು ಅದನ್ನು ಉಲ್ಲೇಖ ಮಾಡಿದ. ನಿನ್ನ ಕರ್ಮದಲ್ಲಿ ನಿನ್ನಿದೆ ಅಂತ. ಇಲ್ಲಿ ಮತ್ತೆ ಹೇಳಿದ್ದು ಅವನ ಗುಣಗಳ ಬಗ್ಗೆ ಅಂತ. ಸ್ವಭಾವ ಪ್ರಭವೈಹಿ ಗುಣೈಹಿಂದ. ಜಾತಿಯ ಬಗ್ಗೆ ಹೇಳಲಿಕ್ಕೆ ಹೋಗಲಿಲ್ಲ. ನೀನು ಎಲ್ಲಿ ಹುಟ್ಟಿದ್ದೀ ಅದನ್ನು ಮಾಡಿ ಹೇಳಲಿಕ್ಕೆ ಹೋಗಲಿಲ್ಲ. ನಿನ್ನ ಯಾವ ಗುಣ ಇದೆ ಅದನ್ನು ನಡೆಸಿಕೊ ನೀನು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ, ಅದರ ವಿವರಣೆ ಮತ್ತು 4 ಬಗ್ಗೆ ವಿವರಣೆ ಕೊಡ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವಿಷ ಅಂದರೆ ವೈಶ್ಯರು. ವಿಟ್ ವಿಷೋ ವಿಷ ಅಂತ ಅದು ಕ್ರಮ. ವೈಶ್ಯ ಆದರೆ ವಿಷ ಧರ್ಮವುಳ್ಳವ ವೈಶ್ಯ. ವಿಟ್ ಅಂದರೆ ಪ್ರಜೆಗಳು ಅಂತ ಅರ್ಥ. ಆದ್ದರಿಂದ ಪ್ರಜೆಗಳನ್ನು ಸಾಕುವ ಸಲಹುವ ಅತ್ಯಂತ ವಿಶೇಷವಾಗಿರತಕ್ಕ ಧರ್ಮ ಅದು ವೈಶ್ಯರತ್ತು. ಇದು 4 ಒಂದು ದೃಷ್ಟಿಯಿಂದ ಬಹಳ ಚೆನ್ನಾಗಿದೆ. ಶೂದ್ರಾಣಾಂಚ ಅಂತಾನೆ. ಏನು ಚೆನ್ನಾಗಿದೆ ಅಂದರೆ ಜ್ಞಾನದ ಸುತ್ತಲೂ ಇರುವಂಥದ್ದು ಇದು. ಒಟ್ಟು ಜಗತ್ತು ಬೆಳೆಯುವುದು ಜ್ಞಾನದಿಂದ. ಬೆಳೆಯುವ ಜಗತ್ತಿನಲ್ಲಿ ನಾವಿರುವುದರಿಂದ ಜ್ಞಾನ ಅಂತ ಹೇಳಬೇಕು. ಮರಗಳು ಮಾತಾಡುವುದಿಲ್ಲ, ಪ್ರಾಣಿಗಳು ಮಾತಾಡಲಿಕ್ಕೆ ಬರುವುದಿಲ್ಲ. ಅವುಗಳು ಮಾತಾಡ್ತವೆ, ನಮ್ಮ ಹತ್ರ ಮಾತಾಡಲಿಕ್ಕೆ ಬರುವುದಿಲ್ಲ ಅವು. ಹಾಗಾಗಿ ಪ್ರಾಣಿಗಳು ಮರಗಳನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಮನುಷ್ಯರು ಮಾತ್ರ ಮಾತಾಡುವುದು. ಅವರಿಗೆ ಮಾತ್ರ ಜ್ಞಾನದ ಭಂಡಾರದ ಕತೆ. ಆದ್ದರಿಂದ ಬ್ರಾಹ್ಮಣ ಜ್ಞಾನದ ಭಂಡಾರನಾಗಿ ನಿಧಿಯಾಗಿ ಜ್ಞಾನವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇರ್ತಾನೆ. ಹಂಚುವಲ್ಲಿ, ಅದನ್ನು ಇಡುವಲ್ಲಿ, ದೊಡ್ಡದು ಮಾಡುವಲ್ಲಿ, ಅದರ ರಕ್ಷಣೆಯಲ್ಲಿ ಕ್ಷತ್ರಿಯ ನಿಲ್ತಾನೆ. ಕಾಪಾಡುವವ ಬೇಕು. ಅದನ್ನು ಕಾಲ ಕಾಲಕ್ಕೆ ಅದು ಸಮನ್ವಯಗೊಳಿಸುವಾಗೆ ಬೇಕು. ಅದು ಅರಕ್ಷಿತವಾಗಿ ಸುರಕ್ಷೆಯಲ್ಲಿಲ್ಲದಿದ್ದರೆ, ಅದು ಹಾಳಾಗಿ ಬಿಟ್ಟರೆ, ಅದನ್ನು ಕತ್ತರಿಯಾಗಿ ಬಿಟ್ಟರೆ ಆಗದಂತೆ ನೋಡಿಕೊಂಡು ಸಮನ್ವಯ ಆಗುವಲ್ಲಿ ಅವನು ಯಶಸ್ವಿ ಆಗಲಿಕ್ಕೆ ಒಬ್ಬ ನೋಡಿಕೊಳ್ಳುವವ ಬೇಕು. ನೋಡಿಕೊಳ್ಳದಿದ್ದರೆ ಜ್ಞಾನ ಕೊಡುವವನು ಸರಿ ಕೊಡುವುದಿಲ್ಲ, ಪಡೆಯುವವನು ಸರಿ ಪಡೆಯುವುದಿಲ್ಲ. ಆದ್ದರಿಂದ ಒಬ್ಬ ಜೋರು ಮಾಡುವವರು ಬೇಕು. ಜೋರು ಮಾಡಲಿಕ್ಕೆ ಜೋರು ಮಾಡುವುದಲ್ಲ, ಅದು ಜೋರಾಗಿ ನೋಡಿಕೊಳ್ಳಲಿಕ್ಕೆ ಬೇಕು ಅಷ್ಟೆ. ದಂಡ ಅಪ್ರಣಯನ ಆದರೂ ಅದು ದಂಡ. ಹೊಡಿತೇನೆ ಹೇಳ್ತಾ ಇದ್ದರೆ 5ನೇ ಸರ್ತಿ ಅವರೇ ಹೇಳ್ತಾರೆ ಹೊಡಿತೇನೆ, ಅವನಿಗೆ ಸುಮ್ಮನೆ ತಮಾಷೆ ಮಾಡ್ತಾರೆ. ಹೊಡೆಯುವುದಿಲ್ಲ ಗೊತ್ತಾಗಿದೆ ಇವರಿಗೆ. ನೀವು ಹೊಡೆಯುತ್ತೇನೆ ಹೇಳೋದಷ್ಟೇ ಅಲ್ವಾ? ಅದಕ್ಕೆ ಮೊದಲನೇ ಗೆರೆ ಅವನೇ ಹೇಳ್ತಾನೆ. ಒಂದು ನಾಟಕದಲ್ಲಿತ್ತು, ಪ್ರತಿ ಬಾರಿ ಅವನು ದೊಡ್ಡ ಉದ್ಯೋಗಿ ಏನಿರಬೇಕು, ಆ ಉದ್ಯೋಗದಲ್ಲಿ ಸ್ವಲ್ಪ ದುಡ್ಡು ತಿಂದಿದ್ದಾನೆ. ಆದ್ದರಿಂದ ಅವನು ಎಲ್ಲಿಯಾದರೂ ಯಾರಾದರೂ ಪರಿಚಯ ಮಾಡಿಸೋದ್ರೆ, ಇವರು ಇಂಥ ಉದ್ಯೋಗಿಗಳಿದ್ದಾರೆ, ಇಂಥ ಊರಿನಲ್ಲಿದ್ದಾರೆ, ಇಷ್ಟು ವರ್ಷ ಅವರಿಗೆ ಅನುಭವ ಇದೆ, ಇಷ್ಟೊಂದು ದುಂಗಿ ಹಾಕಿದ್ದಾರೆ ದುಡ್ಡು ಮತ್ತೆ ಸೇರಿಸಿಬಿಡ್ತಾನೆ ಕೊನೆಗೆ. 4-5 ಸರ್ತಿಯು 4-5 ಜನರಿಗೆ ಅಲ್ಲಲ್ಲಿ ಅವರವರ ಕಾರ್ಯಕ್ರಮದಲ್ಲಿ 1 ವರ್ಷದಲ್ಲಿ ಪರಿಚಯ ಮಾಡಿಸುವಾಗ, ಇನ್ನೊಂದು ಸರ್ತಿ ಪರಿಚಯ ಮಾಡುವಾಗ ಅವನೇ ಹೇಳಿಬಿಟ್ಟ ಅದನ್ನು, ಇಂಥ ಉದ್ಯೋಗ, ಇಂಥ ದೊಡ್ಡವರು, ಇಷ್ಟು ಅನುಭವ ಆಗಿದೆ. ಮತ್ತು ಕೊನೆಗೆ ಅವನೇ ಹೇಳ್ತಾನೆ ಇಷ್ಟು ದುಡ್ಡು ನುಂಗಿದ್ದಾನೆ ಅಂತ. ಯಾರು? ಅವನೇ ಹೇಳಿಕೊಳ್ತಾನೆ. ಯಾಕೆ ಮುಂದೆ ಅದೇ ಹೇಳೋದಲ್ಲ ನೀವು ಅಷ್ಟೇ ಅಲ್ವಾ, ಹೇಳ್ತೇನೆ ಅಂತ. ಅಂದರೆ ಅಭ್ಯಾಸ ಆಗಿ ಹೋಗಿ ಕೊನೆಗೆ ಅದು ಮಾನ ಮರ್ಯಾದೆಯ ಪ್ರಶ್ನೆ ಇಲ್ಲ. ಅದು ಹೇಳಬಾರ್ದು, ಹೇಳುವಂಥದ್ದಲ್ಲ. ಹೇಳಿದರೆ ನಾಚಿಕೆ ಆಗುತ್ತೆ. ಆ 4ನೇ ಗೆರೆ ಹೇಳೋ ಓಡಬೇಕು. ಯಾವುದದು ಚೆನ್ನಾಗಿದೆ ಉಂಟಾಳೆ ನಾನು, ಅದು ಎಲ್ಲರೂ ನುಂಗ್ತಾರಯ್ಯ, ನಾನೊಂದು ದೊಡ್ಡ ಸಂಗತಿಯನ್ನು ಇರಲಿ ಅಂತ ನಾನು ಸಹ. ಹಾಗಾಗಿ ಹೋಗಿದೆ ಅಭ್ಯಾಸ. ಆದ್ದರಿಂದ ದಂಡ ಅಪ್ರಣಯನವು ಅದು ದಂಡ. ಯೋಗ್ಯರಲ್ಲಿ ಅದರ ವಿನಿಮಯ ಆಗಲೇಬೇಕು, ಇಲ್ಲದರ ಪ್ರಯೋಜನ ಏನು ಅಂತ. ಆದ್ದರಿಂದ ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುವವ ಜ್ಞಾನದ ಪ್ರಸಾರದಲ್ಲಿ ಸರಿಗಟ್ಟಾಗಿ ಪ್ರಸಾರ ಆಗುತ್ತೋ ಇಲ್ಲವೋ ಅದರ ಯೋಗಕ್ಷೇಮಕ್ಕೆ ಒಬ್ಬ ಬೇಕು. ಇವನು ಕೊಡುವವನು ಯೋಗಕ್ಷೇಮ ಹುಡುಕುವುದಿಲ್ಲ, ಬೇಕಾಗಿಲ್ಲ ಅಂತಾನವನು. ಆದರೆ ಆ ಜ್ಞಾನದ ಪ್ರಸಾರದಲ್ಲಿ ಹೆಚ್ಚು ಕಡಿಮೆ ಆಗದಂತೆ ಮುತುವರ್ಜಿ ವಹಿಸುವುದು ಒಬ್ಬನಿಗೆ ಬೇಕೇ ಬೇಕು, ವ್ಯವಸ್ಥಿತವಾಗಿ. ಆ ಜ್ಞಾನ ಬೀಜವನ್ನು ಸಾಕುವುದರಲ್ಲಿ ರಕ್ಷಣೆ ಮಾಡುವುದೊಂದು ಕಡೆ, ಪೋಷಣೆ ಮಾಡುವುದೊಂದು ಕಡೆ. ಮರಗಿಡಗಳನ್ನು ತುಡುಗು ದನಗಳಿಂದ ರಕ್ಷಣೆ ಮಾಡುವುದು ಒಂದು ಕತೆ.
ಅದಕ್ಕೊಬ್ಬರೇ ಇರ್ತಾರೆ, ಬೇಲಿ ಹಾಕುವವರೋ, ಮುಳ್ಳು ಸರಿ ಎಳೆಯುವವರೋ, ಅದನ್ನು ಮುಚ್ಚುವವರೋ, ಬಿಸಿಲಿನಿಂದ ಅದಕ್ಕೆ ಬಾಧೆ ಬರದಂತೆ. ತಂತಿ ಬೇಲಿ ಹಾಕಿದರೆ ಬಿಸಿಲು ಬರ್ತದೆ ಒಳಗೆ, ಪ್ರಯೋಜನ ಇಲ್ಲ, ಅದಕ್ಕೆ ತಟ್ಟಿ ಕಟ್ಟಬೇಕಾಗತ್ತೆ. ಅಂದರೆ ರಕ್ಷಣೆ ಅಂದರೆ ಅಷ್ಟೆಲ್ಲ ಜವಾಬ್ದಾರಿ ಬೇರೆ. ನೀರು ಹಾಕುವ, ಗೊಬ್ಬರ ಹಾಕುವ ಬೇರೆ, ಅದು ಬೇರೆ ಅವನಿಗೆ. ಅದರ ಪೋಷಣೆ ಬೇರೆ, ರಕ್ಷಣೆ ಬೇರೆ. ಅದರಿಂದ ವೈಶ್ಯ ಆ ಜ್ಞಾನದ ಪ್ರಸಾರದಲ್ಲಿ, ಅದರ ಹಿಂದೆಲ್ಲ ವೈಶ್ಯರು ಕರವನ್ನು ಹೆಚ್ಚುಕೊಟ್ಟು ವಿದ್ಯಾರ್ಥಿಗಳಿಗೆ ಕಲಿಯುವಂತೆ ಮಾಡ್ತಿತ್ತು. ಇವತ್ತು ಇತ್ತು ರಥಬೀದಿಯಲ್ಲಿರಿ, ಗಮ್ಮತ್ತಿತ್ತು. ವೇಷದ ದಿನ ಬಾಗಿಲು ಹಾಕಲಿಕ್ಕಿಲ್ಲ ಅಂತ ಅವರೇ ಮಾಡಿಕೊಂಡಿರತಕ್ಕ ಒಂದು ನಂಟಸ್ತಿಕೆ. ಅಷ್ಟಮಿಯಂದು, ಕೃಷ್ಣ ಲೀಲೋತ್ಸವದಂದು ವೇಷ ಹಾಕಿಕೊಂಡು ಬರ್ತಾರೆ. ಕುಣಿಯೋರು ಎಲ್ಲಿ ಕುಣಿಬೇಕು? ರಥಬೀದಿಯಲ್ಲಿ. ಯಾರಿಗೆ ಕುಣಿಬೇಕು? ಜನರಿಗೆ. ಮತ್ತು ಅವರ ಕತೆ ಎಂಥದ್ದು? ವೇಷದ ಬಣ್ಣಕ್ಕೆ ದುಡ್ಡು ಅಂಗಡಿಗಳಲ್ಲಿ ಪಡೆಯುದು. ಅಂಗಡಿಯವರೆಲ್ಲ ಬಾಗಿ ಹಾಕಿ ಕೂತ್ರೆ ದುಡ್ಡು ಕೊಡಬೇಕಾಗತ್ತೆ ಅಂದರೆ ಇಲ್ಲ ಅಂತ ಮಾಡಿಕೊಂಡಿದ್ದಾರೆ. ಆ ದಿವಸ ಆದಿತ್ಯವಾರ ಆಗಲಿ ಏನೇ ಆಗಲಿ ನೀವು ಕೊಡದೆ ಬೇಕಾದರೆ ಕೂತ್ಕೊಳ್ಳಿ, 5 ರೂಪಾಯಿ ಬೇಕಾದ್ರೆ ಕೊಡಿ, ಆದರೆ ಬಾಗಿಲು ಹಾಕಿ ಇಡಬೇಡಿ. ಅವರ ಪೋಷಣೆ ಅದು. ಆದರೆ ವೇಷದವರ ಪೋಷಣೆ ದಕ್ಷಿಣೆಯವರಲ್ಲೇ ಇರೋದು. ಮತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಅಲ್ವಾ ಆಗಲಿ ಅಂತಾನೆ. ವರ್ಷಕ್ಕೆ 2 ಆದರೆ 2, ನವರಾತ್ರಿ ಇಲ್ಲಲ್ಲ, 3 ಇಲ್ಲಲ್ಲ. ಆಚೆ ಕಡೆಯಲ್ಲಿ ನವರಾತ್ರಿ ವೇಷ ಹಾಕೋರಿದ್ದಾರೆ. ಇಲ್ಲಿ ಚೌತಿಗೆ ಮತ್ತು ಕೃಷ್ಣಾಷ್ಟಮಿ ಅಷ್ಟೇ ತಾನೇ, 2 ತಾನೇ. ಅಲ್ಲಿ ಆದರೆ ನವರಾತ್ರಿಗೂ ವೇಷ ಇದೆ, 3 ಇರುತ್ತೆ. ಕೆಲವು ಊರಲ್ಲಿ ಯಾವತ್ತೂ ವೇಷ ಇರುತ್ತೆ, ನೀವು ನೋಡ್ಬೋದು. ಅಲ್ಲಿ ಹೋಗಿ ಯಾವುದೋ ಒಂದು ವೇಷ ಹಾಕೊಂಡು ತಿರುಗ್ತಾ ಇರ್ತಾರೆ. ಆಗಲಿ, ಅದು ಅವರ ಒಂದು ವೃತ್ತಿ. ಆದ್ದರಿಂದ ಪೋಷಣೆ ಮಾಡೋದು ವ್ಯಾಪಾರಿ ವೈಶ್ಯ. ಅವನಲ್ಲಿ ದುಡ್ಡಿದೆ, ಅವನು ಲಾಭವನ್ನು ಪಡ್ಕೊಂಡೇ ವ್ಯಾಪಾರದಲ್ಲಿ ಇರ್ತಾನೆ. ಆ ಲಾಭದಲ್ಲಿ ಒಂದು ಅಂಶ ದಾನದಲ್ಲಿ ವಿನಿಯೋಗಿಸಲಿಕ್ಕೆ. ಹಾಗಾಗಿ ಜ್ಞಾನಿಗಳನ್ನು ಆದ್ದರಿಂದ ವಿದ್ಯಾರ್ಥಿಗಳಿಗೆ ಭಿಕ್ಷೆ ಕೊಡುವವರು ಹೆಚ್ಚಿನವರು ವರ್ತಕರು. ಉತ್ತರ ಭಾರತದಲ್ಲಿ ನೋಡಬೇಕು, ವರ್ತಕರ ಸಮಾವೇಶದಲ್ಲಿ ಆದ ಛತ್ರಗಳು, ಧರ್ಮಛತ್ರಗಳು ಎಲ್ಲ ವರ್ತಕರದ್ದೇ. ಅವರ ಹೆಸರುಗಳಲ್ಲಿರು, ಕಂಬಳಿವಾಲ ಯಾರ್ಯಾರದ್ದೇ ಇರಲಿ, ಎಲ್ಲ ವರ್ತಕರು, ವ್ಯಾಪಾರಿಗಳು, ಮಾರ್ವಾಡಿಗಳು ಎಲ್ಲ. ಮಾರ್ವಾಡಿ ಆ ಕಾಲದಲ್ಲಿ ಗುಜರಾತಿ ವ್ಯಾಪಾರಿಗಳವರೆಲ್ಲ. ವ್ಯಾಪಾರದ ದುಡ್ಡನ್ನೆಲ್ಲ ಅವರು ಧರ್ಮಕ್ಕೆ ಹಾಕಿಬಿಡ್ತಾರೆ, ಚೆನ್ನಾಗಿ ಇರಲಿ ಅಂತ. ಜ್ಞಾನವನ್ನು ಪೋಷಿಸುವವರು, ರಕ್ಷಿಸುವವರು, ಪೋಷಿಸುವವರು, ಅದನ್ನು ಒಳ್ಳೆಯ ರೀತಿಯಿಂದ ಉಳಿಸುವವರು. ಕೊನೆಗೆ ಶೂದ್ರ ಏನು ಮಾಡ್ತಾನೆ? ಕಲಿಯೋರನ್ನು ಒಳ್ಳೆಯ ರೀತಿಯಲ್ಲಿ ಕಲೀರಿ ಅಂತ ಸಾಂತ್ವನಗೊಳಿಸಿ ಅವರಿಗೇನು ಬೇಕೋ ಅದನ್ನು ಸರ್ವಿಸ್ ಕೊಡ್ತಾನೆ, ಸೇವೆ ಮಾಡುತ್ತೆ. ಅವನಿಗೆ ಅದಾಗತ್ತೆ. ಅವನಿಗೆ ರಕ್ಷಣೆ ಮಾಡಲಿಕ್ಕೆ ಬರೋದಿಲ್ಲ, ಅವನಿಗೆ ಪೋಷಣೆ ಮಾಡಲಿಕ್ಕೆ ಅವನಲ್ಲಿಲ್ಲ. ಆದರೆ ಜ್ಞಾನವನ್ನು ಉತ್ಥಾಪನೆ ಮಾಡಲಿಕ್ಕೆ ಅವನಲ್ಲಿದೆ. ಯಾರೋ ಒಬ್ಬ ಬಿದ್ದ ಅವನನ್ನು ಶುಶ್ರೂಷೆ ಮಾಡಿ ಮೇಲೆ ಕೆತ್ತಾನೆ, ಬೆನ್ನು ತಡ್ತಾನೆ, ಸಹಾಯ ಮಾಡ್ತಾನೆ, ಊಟ ಮಾಡಿ ಅಡುಗೆ ಮಾಡಿ ಹಾಕ್ತಾನೆ. ಅವನಿಲ್ಲ ಅಂತಾದರೆ ನೀವು ಆಸ್ಪತ್ರೆಯಲ್ಲಿ ಮಲಗಿದಾಗ ಯಾವ ಜಾತಿ ನರ್ಸು, ಚುಂಚು ಬೇಡ ಮಾಡಿ ಬ್ರಾಹ್ಮಣ ಜಾತಿ ಬರಲಿ, ಇದೆಲ್ಲ ಕತೆ ಉಂಟಯ್ಯ. ಬೇರೆ ಜಾತಿಯವರು ಮಲಮೂತ್ರ ತೆಗಿಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡುವ? ಸತ್ರು ಪರವಾಗಿಲ್ಲ ಅಂದರೆ ಹೆಣ ಸುಡುವಲ್ಲಿಯೂ ಬೇರೆ ಜಾತಿಯವಳು ಇರ್ತದೆ, ಎಂತ ಮಾಡ್ತೀಯಾಗ ನೀನು? ಸಾಯುವಾಗ ಹೇಳಿಕೊಂಡು ಸಾಯ್ತೀಯ ವೀಲಲ್ಲಿ, ಇಂಥ ಕಡೆಯಲ್ಲಿ ನನ್ನನ್ನು ಸುಡೀರಿ, ಇಂಥವ್ರು ಮಾತ್ರ ಬರೋದಿಲ್ಲ, ಏನು ಮಾಡ್ತೀಯಾಗ? ಮಾತಾಡುವಾಗೇ ಇಲ್ಲ ಅಂದ. ಒಂದು ಕಡೆ ಧರ್ಮಶಾಸ್ತ್ರ ಭಾಳ ಚೆನ್ನಾಗಿ ಹೇಳುತ್ತೆ, ಜಾತ್ರೆಗೆ ಹೋಗಿ ಬಂದು ನೀನು ಮುಟ್ಟಿದ್ದಾರೆ ಅಂತೇಳಿ ಮಿಂದರೆ ಮುಳುಗಿದರೆ ನಿನಗೆ ಪಾಪ ಬರ್ತದೆ ಅಂತ ಅವರು ಶರ ಬರೆದಾಕಿದ್ರು. ಜಾತ್ರೆಗೆ ಹೋಗಿ ಯಾರೊಟ್ಟಿಗೋ ನಾನು ಮುಟ್ಟಿಕೊಂಡೆ, ನನ್ನನ್ನು ಯಾರು ಮೆಟ್ಟಿದ್ರು, ನಾನು ಮುಟ್ಟಿದ್ದೆ, ಮೈಲಿಗೆ ಆಯಿತು ಅಂತ ಮನೆಗೆ ಬಂದು ನೀನು ಮಡಿಯಿಂದ ಸ್ನಾನ ಮಾಡಿದರೆ ನಿನಗೆ ಜಾತ್ರೆ ಹೋದ ಬಂದ ಪುಣ್ಯ ಇಲ್ಲ, ಸ್ನಾನ ಮಾಡಿದ್ದಕ್ಕೆ ಪಾಪ ಬೇರೆ ಉಂಟು ಅಂತ ಹಾಕಿಬಿಡ್ತಾನಂತೆ. ಬಹಳ ಸ್ಪಷ್ಟ ಹೇಳಿಬಿಡ್ತಾನೆ. ಅಯ್ಯ, ಜಾತ್ರೆಗೆ ಬರುವವರು ಎಲ್ಲರೂ ದೇವರ ಭಕ್ತರು, ಅವರಲ್ಲಿ ಯಾರು ಮೇಲೆ ಕೆಳಗೆ ಇಲ್ಲ. ನೀನೇನು ಮೈಲಿಗೆ ಮಾಡಿದ್ದು ಕೇಳ್ತಾನೆ. ನಿನ್ನ ತಲೆ ಒಳಗೆ ಮೈಲಿಗೆ ಇದ್ದದ್ರಿಂದ ನೀನು ಮುಟ್ಟಿ ಅವರು ಮೈಲಿಗೆ ಆದರು, ಪುಣ್ಯಾತ್ಮ ನೀನು ಸಾಯ ಆಚೆ ಅಂದ. ದೇವರು ಖಡಕ್ಕು ಅಂದರೆ ತುಂಬ ಖಡಕ್ಕು, ಭಾರಿ ಅದ್ಭುತ ವ್ಯಕ್ತಿಯವ, ಬಹಳ ವಿಚಿತ್ರ. ಹಾಗಾಗಿ ಇಲ್ಲಿ ಜನ ಹೇಳ್ತಾರೆ ನೋಡಿ, ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ. ಕೃಷ್ಣನೇ ಶೂದ್ರರನ್ನು ಬೇರೆ ಇಟ್ಟ, ಕೃಷ್ಣನಿಗೆ ದೊಣ್ಣೆ ತರೋರಿದ್ದಾರೆ. ಆಗ ಕೃಷ್ಣ ಹೇಳ್ತಾನೆ ಕೊಳಲು ಉತ್ತ, ನಿಧಾನರಿ, ಚೆನ್ನಾಗಿ ಶಬ್ದ ಕೇಳಿಕೊಳ್ಳಿ ನನ್ನದು. ಪ್ರತಿಯೊಬ್ಬರೂ ಶೂದ್ರರಾದರೆ ಅವರಿಗೆ ನಾನು ಸಿಗ್ತೇನೆ, ಶೂದ್ರ ಸ್ವಯಂ ಶೂದ್ರ ಇದ್ದಾನೆ, ನಾನು ಖಂಡಿತ ಸಿಗ್ತೇನೆ ಅಂದ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ, ಅವರಲ್ಲಿ ಒಂದೊಮ್ಮೆ ವಿದ್ಯೆ ಇದ್ದರೆ, ವಿನಯ ಇಲ್ಲದಿದ್ದರೆ ಅವರು ಪರ್ಪೋಷಿ. ಮೊದಲು ಶೂದ್ರರಾಗಬೇಕು ಅವರು. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜೋಚ್ಯತೆ. ಹುಟ್ಟುವಾಗ ಶೂದ್ರನೇ ಅವನು, ಶೂದ್ರ ಧರ್ಮ ಅವನಲ್ಲಿ ಬರಬೇಕು. ಶುಚಾದ್ರವತಿ ಅಂತ, ಎಲ್ಲಿ ನೋವಿದೆ ಅಲ್ಲಿ ಅಯ್ಯೋ ಅನ್ನತಕ್ಕ ಮಿಟುಕುವ ಹೃದಯ ಇರಬೇಕು, ಅವನು ಶೂದ್ರ. ಅನ್ಯಾಯ ಆದಲ್ಲಿ, ತೊಂದರೆ ಬಿದ್ದಲ್ಲಿ, ನೋವು ಇರುವಲ್ಲಿ, ನರಳಾಟ ಕೇಳಿದಲ್ಲಿ ಕಷ್ಟ ಅಂತ ಹೇಳುವವ ಶೂದ್ರ. ನರಳ್ಯಯ್ಯ ಸಾಯಬೇಕು, ಪೆಟ್ಟು ತಿನ್ನಬೇಕು ಅಂತ ಯಾರು ಅಂಗಿಸ್ತಾನೆ ಅವ ನಿಜವಾಗಿ ಗಲೀಜು ಜಾತಿಯವ, ದೇವರಿಗೆ ಬೇಡದವ, ನರಕಕ್ಕೆ ಯೋಗ್ಯವ. ಅದು ಬರಬಾರ್ದಂದು ಮೊದಲು ಶೂದ್ರ ಹೃದಯ ಬರಬೇಕು, ಮತ್ತೆ ಜಾತಿಯಲ್ಲ ಅಂತ. ಹೃದಯದಲ್ಲಿ ಶೂದ್ರನಾದಿಯ ನೀನು ದೇವರಿಗೆ ಇಷ್ಟ. ಆದ್ದರಿಂದ ದೇವರು ವಿದುರನ ಮನೆಯಲ್ಲಿ ಗಡದ್ದು ಊಟ ಮಾಡಿದ.
ಕಥೆಯಲ್ಲಿ ಹಾಲು ಮಾತ್ರ ಕೊಡ್ತದೆ. ಯಾಕೆ ಕಥೆಗಾರರಿಗೆ ಮೇಲಿಗೆ ಶುರುವಾಯಿತು, ಸಂಕಟ ಶುರುವಾಯಿತು, ದರ್ಶನ ಬರಲಿಕ್ಕೆ ಶುರುವಾಯಿತು. ಎಂತ ಮಾಡೋದು ಕೃಷ್ಣನಿಗೆ ಹಾಲು ಕೊಡಿಸುವುದಾ ಊಟ ಹಾಕಿಸುವುದಾ ಅಂತ ಮನೆಗೆ ಹಾಲು ಕೊಡಿಸಿ ಕಳಿಸಿದ್ದು. ಯಾಕೆ ಹಾಲು ಪ್ಯೂರ್ ಅಲ್ವಾ, ಮಡಿ ಪರವಾಗಿಲ್ಲ, ಯಾರ ಮನೆಗೆ ಯಾರು ಕುಡಿದ್ರೂ ಆಗತ್ತೆ ಅಂತ ಹೇಳಿ. ಇಲ್ಲಿಯೂ ಕೆಲವರು ಬ್ರಾಹ್ಮಣರು ಶೂದ್ರರ ಮನೆ ಹಾಲು ತಗೊಳ್ತಾರೆ. ಆದ್ದರಿಂದ ಕಥೆಗಾರ ಹಾಲು ಕುಡ್ದ ಅಂತ ಬರೆದ. ವೇದವ್ಯಾಸರು ಸ್ಪಷ್ಟ ಹೇಳ್ತಾರೆ, ಊಟಕ್ಕೆ ವಿದುರನ ಮನೆಗೆ ಬರ್ತೇನೆ ಅಂತ ಹೇಳಿಬಿಟ್ಟು. ಇವರೆಲ್ಲ ಕಾಯ್ತಾ ಇದ್ರು ಊಟಕ್ಕೆ. ಕೃಷ್ಣ ಬಂದಾಗ ಮೊದಲು ಮಾತಾಡಿಸಿದ ಧೃತರಾಷ್ಟ್ರನಲ್ಲಿ. ಮೊದಲು ಇರುವುದು ಹಸ್ತಿನಪುರದಲ್ಲಿ ದೊಡ್ಡ ಜನ ಅವನ ನಂತರದಲ್ಲಿ ಪಾಂಡು ಮನೆಗೆ ಹೋದ, ಅಲ್ಲಿ ಕುಂತಿ ಮಾತಾಡಿಸಿದ. ಮತ್ತೆ ಇರುವುದು ವಿದುರನಲ್ಲಿ ಮಾತಾಡಿ ಮತ್ತೆ ಸಭೆಗೆ ಬಂದ. ಸಭೆಯಿಂದ ದೊಡ್ಡ ಸಭೆಯಲ್ಲ, ಎಲ್ಲರಿದ್ದಲ್ಲಿಗೆ ದುರ್ಯೋಧನ ಭೀಷ್ಮ ಇವರೆಲ್ಲರ ಸಮಾವೇಶಕ್ಕೆ ಬಂದ. ಅಲ್ಲಿ ಬಂದಾಗ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಭೀಷ್ಮ ನೋಡ್ತಾ ಇದ್ದಾನೆ, ಅಗ್ರಪೂಜೆ ಕೊಡಿಸಿದ್ದು ನಾನಲ್ವ, ನನ್ನ ಮನೆಯಲ್ಲಿ ಇವತ್ತು ರಾತ್ರಿ ತಂಗಿ ಊಟ ಮಾಡ್ತಾನೆ ಅಂತ. ದ್ರೋಣರು ಹಸ್ತಿನಪುರದ ಗುರುಗಳು, ದೊಡ್ಡ ಬ್ರಾಹ್ಮಣ, ಅದು ಬೃಹಸ್ಪತಿ ದೇವಗುರುಗಳು, ನಮ್ಮ ಮನೆಯಲ್ಲಿ ಕೃಷ್ಣನ ಊಟ ಅಂತ ಲೆಕ್ಕಾಚಾರ ಯೋಚನೆ ಮಾಡಿದರು. ಇನ್ನೊಂದು ರೂಪದಲ್ಲಿ ಉದ್ಧವನಾಗಿ ಬಹಳ ಪ್ರಿಯರಾಗಿ ಕೂತಿದ್ದಾರೆ ಅವರು. ಆದ್ದರಿಂದ ಆ ಲೆಕ್ಕದಲ್ಲಿ ಏನೋ ಒಂದು ವೈಶಿಷ್ಟ್ಯ ಇತ್ತು. ಇತ್ತ ಮಹರುದ್ರದೇವ ಅಶ್ವತ್ಥಾಮ, ಅಪ್ಪನ ಮನೆ ಆದರೆ ನನ್ನ ಮನೆ ಆದರೂ ಎರಡು ಒಂದೇ, ನನಗೋಸ್ಕರ ಅಪ್ಪನ ಮನೆಗೆ ಬಂದರೂ ಚಂದ, ಅಪ್ಪನ ಮನೆಗೋಸ್ಕರ ನಾನಿದ್ರು ಒಳ್ಳೆಯದೆಂದು ಇಚ್ಛೆ. ರುದ್ರ, ನಾನು ಹರಿಹರರ ಅತ್ಯಂತ ಆತ್ಮೀಯ ಅಂತ ತೋರಿಸಿಕೊಳ್ಳಿಕ್ಕಾಗ್ಬೋದು ಅಂತ ಮಾಡಿದ. ಕೃಪಾಚಾರ್ಯರು ಕುಲಗುರುಗಳು, ಚಿರಂಜೀವಿಗಳು, ವಿಷ್ಣು ತಪಸ್ಸಿನಿಂದ ಮೊದಲೇ, ನಾರಾಯಣನ ಮೊದಲ ತಪಸ್ಸಿನಿಂದಲೇ ಅವರು ಅತ್ಯಂತ ಎತ್ತರದಲ್ಲಿ ನಿಂತವರು. ಆದರೆ ಅಲ್ಲಿಗೆ ಒಂದು ಕೃಪೆ ಇರಬಹುದು ದೇವರದ್ದು ಯೋಚನೆ ಮಾಡಿದರೆ, ವಿದುರನಲ್ಲಿ ಕೃಷ್ಣ ಹೇಳಿದ, ಇವರೆಲ್ಲ ಆ ಸಭೆಯಲ್ಲಿ ದ್ರೌಪದಿಗಾಗುವ ಅವಮಾನ ಆಗುವಾಗ ಬಾಯಿ ಮುಚ್ಚಿ ಕೂತವರು, ಇವರು ಊಟ ನನಗೆ ರುಚಿಸುವುದಿಲ್ಲ, ಹಾಳಾಗಿದೆ, ಕ್ಷತ್ರೇಕಸ್ಯ ಭೋಕ್ತವ್ಯಂ ಅಂತಾನೆ. ವಿದುರನ ಮನೆಯ ಊಟ ಶುದ್ಧವಾಗಿದೆ ಅಂದ. ಅವನ ಕೈ ಹಿಡ್ಕೊಂಡು ನಿನ್ನ ಮನೆಗೆ ರಾತ್ರಿ ಊಟಕ್ಕೆ ಹೋಗುವ ಅಂದ. ಎಲ್ಲರೂ ಬಂದ್ರಲ್ಲ ಅಲ್ಲಿಗೆ. ಕೃಷ್ಣ ಊಟ ಮಾಡುವಾಗ ಮಹಾಪ್ರಸಾದಕ್ಕೆ ನೈವೇದ್ಯಕ್ಕೆ ಬೇಡ ಅಂತ ಯಾರು ಹೇಳ್ತಾರೆ? ಎಲ್ಲ ಬಂದಿದ್ದಾರೆ. ಕೃಷ್ಣ ಹೇಳಿದ, ಇವರಿಗೆಲ್ಲ ಊಟ ಹಾಕು, ಮತ್ತು ನಾನು ಊಟ ಮಾಡ್ತೇನೆ ಅಂದ. ಕೃಷ್ಣನ ಊಟ ಮತ್ತೆ ಇವರಿಗೆಲ್ಲ ಊಟ ಹಾಕು ಅಂದ. ಎಲ್ಲರಿಗೂ ಸಂತರ್ಪಣೆ ಊಟ ಆಯಿತು. ಮತ್ತು ಕೃಷ್ಣ ಗಮ್ಮತ್ನಲ್ಲಿ ಎಲ್ಲ ಊಟ ಮಾಡಿ ಕೂತ. ಊಟ ಮಾಡಿ ರಾತ್ರಿ ಬೆಳಗ್ಗಿನವರೆಗೆ ಮಾತಾಡೋದು ವಿದುರನ ಹತ್ರ. ಎಂತ ಮಾತಾಡೋದೇನು, ಭಕ್ತ ಅಂದರೆ ಅಷ್ಟು ತೆರೆದುಕೊಳ್ಳುತ್ತಾನೆ ಕ್ರಮ. ಹಾಗೆ ಶುದ್ರಾಣಾಂಚ ಕೃಷ್ಣ ಹೇಳಿದ್ದು, ಇಲ್ಲಿ ಪ್ರತ್ಯೇಕ ಹೇಳಿದ್ದು ಅವನ ಕತೆ ನಡೆದಿದೆ. ರಣರಂಗಕ್ಕೆ ಬಂದು ಗೀತೋಪದೇಶ ಮಾಡುವಾಗ ವಿದುರನ ಊಟ ಆಗಿದೆ ಅವನಿಗೆ. ಅದು ಹಾಲು ಕುಡಿಯುವುದು, ಹಾಲು ತೋಡಲಿ ಹೋಗುವುದು, ದುರ್ಯೋಧನಾದಿಗಳು ನೋಡುವುದು, ನೆಗಾಡುವುದು, ಅದೇ ಗಲೀಜದು ಕತೆಗಳೆಲ್ಲ. ಎಲ್ಲ ಕ್ರಮ ಪ್ರಕಾರ, ಅದು ಯಾವುದೇ ರೀತಿಯಾದ ಕೈಯಲ್ಲಿ ಕೊಟ್ಟು ಕಳಿಸುವ ತಟ್ಟೆ ವ್ಯಾಪಾರಗಳು ಅದೇನು ಏನೇ ಇಲ್ಲ. ಗಡ್ದು ನೆಲದಲ್ಲಿ ಕೂಟು ಪಂಚಭಕ್ಷ ಪರಮಾನ್ನ ಸಮೇತ ಊಟ. ವಿದುರ ಏನು ಬಡವ ಅಲ್ಲ, ಬೇಕಾದಷ್ಟು ಸಿರಿವಂತವ ವಿದುರ. ಪಾಂಡು ಇದ್ದಾಗಲೇ ವಿದುರನಿಗೂ ಧೃತರಾಷ್ಟ್ರನಿಗೂ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ ದಿಗ್ವಿಜಯ ಮಾಡಿ. ಆಗಲೇ ಮಹಾಮಂತ್ರಿ ಅವನ ಮನೆಯಲ್ಲಿ ಚಂದವಾದ ಅನೇಕ ಜನರ ಊಟ ಆಗಿದೆ. ಗಮ್ಮತ್ತಿನಲ್ಲಿ ಕೃಷ್ಣ ಕೂತಿದ್ದಾನೆ. ಅದು ನೆನಪಿಸಿಕೊಂಡು ಕೃಷ್ಣ ಶುದ್ರಾಣಾಂಚ ಅಂತ ಅತ್ಯಂತ ಖುಷಿಯಲ್ಲಿ ಹೇಳ್ತಾನವ. ಸೇವೆ ಮಾಡುವ ಭಾಗ್ಯ ಯಾರಿಗೆ ಉಂಟಯ್ಯ? ಎಲ್ಲವೂ ಭಾಗ್ಯ ಸೇವೆಯಿಂದ ಲಭ್ಯ ಅಂತಾನೆ. ಕೆಲಸ ಮಾಡುವವರ, ದೇವರ ಹತ್ತಿರದವರ ಚಾಕರಿ ಮಾಡಿ ಸಂಪಾದನೆ ಮಾಡಲಿಕ್ಕೆ ಬರುತ್ತೆ ಅಂದರೆ ಯಾರು? ಅವರ ಪುಣ್ಯಪುರ. ಆರತಿ ಮಾಡುವವ ಅವನು ಹೇಗಿರ್ತಾನೆ ಯಾರಿಗೊತ್ತು? ಆರತಿ ಮಾಡ್ತಾನೆ ಅಂತಷ್ಟೇ ಗೊತ್ತು. ಆದರೆ ಕದೋನಿ ಬಿಡುವವ, ಬೆಡಿ ಬಿಡುವವ ಉಂಟಲ್ಲ, ಅವ ಕಾಯ್ತಾ ಇದ್ದಾನೆ. ಮಂಗಳಾರತಿ, ಕೂರ್ಮಾರತಿ ಆಯಿತು, ತಲಕಾರತಿ ಆಯಿತು, ಪಂಚಾರತಿ ಆಯಿತು, ಪದ್ಮಾರತಿ ಆಯಿತು, ಕಲಶ ಎಲ್ಲ ತಲೆಯಲ್ಲಿ ಲೆಕ್ಕ ಹಾಕ್ತಾ ಇದ್ದಾನೆ. ಆಗ್ತಾ ಉಂಟು ಮಹಾಮಂಗಳಾರತಿ ಆಗ್ತಾ ಉಂಟು. ಗೋವಿಂದ ಅಂತ ಒಂದು ಹುಮ್ಮಸ್ಸಿನಿಂದ ಇಡೀ ಉತ್ಸವದ ಪೂರಭಾರ ಅವನ ಕೈಯಲ್ಲಿದ್ದಾಗೆ ಬಿಡ್ತಾನೆ. ಅವನು ಇಡೀ ಆರತಿಗಳ ಫಲ ಪಡಿತಾನೆ. ಇನ್ಯಾವುದೋ ಕೆಲವರ ಕೈ ಬಳೆಯೋ, ಕಾಲು ಬಳೆಯೋ, ಕೋಡು ಬಳೆಯೋ ನೆನಪಾಗ್ಬೋದು, ಅದರ ಆಚೆಗಿಲ್ಲ. ಇಂಥವ್ರಿಗೇನು ಪುಣ್ಯ ಕೊಡ್ತಾನೆ ದೇವರು ಕೇಳಿದ, ಅದಕ್ಕೆ ಪ್ರತ್ಯೇಕ ಮಾಡಿದ. ಪ್ರತ್ಯೇಕಕ್ಕೆ ಜನ ಅರ್ಥ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ವಿಷಾಮ ಇವರಿಗೆ ಅಧಿಕಾರ ಇದೆ, ವೇದಾಧಿಕಾರ ಇದೆ. ಶೂದ್ರರಿಗೆ ವೇದಾಧಿಕಾರ ಇಲ್ಲ. ಅದಕ್ಕೆ ಕೃಷ್ಣ ಬೇರೆ ಹೇಳಿದ ಅಂತ. ಅಯ್ಯ, ಕೃಷ್ಣನೇ ಹೇಳಿದ್ದಾನೆ, ತ್ರಿಶೂದ್ರ ದ್ವಿಜಬಂಧೂನಾಂ ತ್ರೈನ ಶ್ರುತಿಗೋಚರ ಇತಿ ಶ್ರೇಯಸಿ ಮೂಢಾನ ಕರ್ಮ ಏವಂ ಭವೇದಿಹ ಇತಿ ಭಾರತಮಾಖ್ಯಾನ ಕೃಪಯಾ ಮುನಿನಾ ಕೃತಂ. ಪಂಚಮ ವೇದ ಅವರಿಗೋಸ್ಕರ ಬರದೆ ಅಂತಾನವನು. ವೇದ ಇಲ್ಲೇ ಯಾರು ಹೇಳಿದ್ದು? ವೇದ ಉಂಟು ಅವರಿಗೆ. ಅರ್ಥ ಆಗುವ ವೇದ ಉಂಟು, ಅರ್ಥ ಆಗದ ವೇದ ಇಲ್ಲ. ಇಷ್ಟೇ ಸತ್ಯ ಹೇಳೋದಾದ್ರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಏನು ವೇದ ಓದಿದ್ರು? ಅರ್ಥ ಆಗದ ವೇದ ಓದಿದ್ರು. ಊರು ಹೊಡೆದ್ರು, ತಲೆ ಹಣ್ಣು ಮಾಡಿಕೊಂಡ್ರು, ಹಾಳು ಮಾಡಿಕೊಂಡ್ರು. ಘಟ ಜನ ಗಟೆ ಅಂತ ಹೇಳಿಕೊಂಡು ಎಲ್ಲ ಘನ ಜಟೆ ರಥ ಹೇಳಿಕೊಂಡು ಪಿರದುಂ ಎಲ್ಲ ಹೇಳ್ತಾರೆ ಶಬ್ದಗಳನ್ನು ಅಷ್ಟೇ. ಒಟ್ಟು ಇವರ ತಲೆ ಪಿರದುಮ್ಮ ಆಗಿದೆ, ಸರಿ ಇಲ್ಲ. ಶಬ್ದಗಳ ಜಾಲರಿಗಳ ಜೊತೆಯಲ್ಲಿ ಇವರು ತಲೆ ಹಾಳು ಮಾಡಿಕೊಂಡಷ್ಟೇ ಹೊರತು ಅದಕ್ಕೋಸ್ಕರ ಒದ್ದಾಡಿದ್ರು. ಇವತ್ತು ನಡೆಯುವುದು ತಮಿಳುನಾಡಲ್ಲಿ ಹೀಗೆ. ಕೆಲವರು ರೋಚಕರು ಅಲ್ಲಿಗೆ ಜನ ಕಳಿಸಿ ಅದನ್ನು ಕಲೀಲಿಕ್ಕೆ ಕಳಿಸ್ತಾ ಇದ್ದಾವೆ ಅಷ್ಟೇ. ಉಪಯೋಗ ಇಲ್ಲದ್ದು ಶಬ್ದ ಆಡಂಬರಗಳು. ಅದರ ಬದಲಿಗೆ ವೇದತ್ರಯವನ್ನು ಮುಟ್ಟದಿದ್ದರೂ ಪರವಾಗಿಲ್ಲ,
ಮಹಾಭಾರತ ಪಂಚಮ ವೇದವನ್ನು ಓದ್ಬೇಕು ಹೇಳ್ತಾನೆ. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತ ಎಂದು. ಭಾರತ ಬಿಟ್ಟು ಮೋಕ್ಷವೇ ಇಲ್ಲ. ಭಾರತವನ್ನು ತೊರೆದು ಮನುಷ್ಯನಿಗೆ ಸಂಸಾರ ಸಾಕು ಕಾಣುವುದಿಲ್ಲ ಅಂತಾನೆ. ಮಹಾಭಾರತ ಇಡೀ ಬದುಕಿನಲ್ಲಿ ಅವನ ಏಳಿಗೆಗೆ, ಸುಪ್ಪತ್ತಿಗೆಗೆ ಬಹಳ ಸುಂದರವಾದ ದೊಡ್ಡ ಭವೌಷಧ ಅಂತ ಕರೆದಿದ್ದಾರೆ ಅದನ್ನು. ಅದರಿಂದ ಪ್ರಯೋಜನ ಏನು ಕೇಳ್ತಾನೆ. ಅದರಿಂದ ಇವರೆಲ್ಲ ವೇದ ಹೇಳಿಕೊಂಡು ಅವಧಾರಯ, ಎಂಥ ಅವಧಾರಯ, ಎಂಥ ಧಾರಯ ಮಾಡಿದ ಅಂತ ಅರ್ಥ ಆಗುವುದಿಲ್ಲ. ಹೇಳಿದವನಿಗೆ ಗೊತ್ತಿದ್ದ ದಿನ ಒಂದೇ ಬಗೆ, 365 ದಿವಸ ಅಲ್ಲ, 730 ದಿವಸ ಒಂದೇ ರಾಗ ಒಂದೇ ರೋಗ, ಅದರ ಆಚೆ ಗೊತ್ತಿಲ್ಲ, ಪಾವಣೆ ಮಾಡುವುದಷ್ಟೇ. ವಾಸ್ತವ ಸಂಗತಿ ಹೇಳಿ. ಅದರಿಂದ ಪ್ರಯೋಜನ ಇಲ್ಲ. ಕೃಷ್ಣ ಬೇರೆ ಮಾಡಿದ್ದು ಹಾಗಲ್ಲ, ಇವು ಬೇಕೂಪುಗಳು ಬೇರೆ ಬೇಡ ಅಂತ ಬೇರೆ ಇಟ್ಟ. ಇವುಗಳ ಪ್ರಯೋಜನ ಇಲ್ಲ. ಇದು ಧರ್ಮ, ಪ್ರಧಾನ ಧರ್ಮ ಇಲ್ಲಿದೆ ಅಂದ. ನಾನೇನು ಶೂದ್ರ ಪ್ರಿಯ ಅಂತಲ್ಲ, ನಾಳೆ ಹೇಳ್ತೇನೆ ಎಷ್ಟು ಗೆರೆಗಳಿರ್ತವೆ ಅಂತ. ವಾಸ್ತವವಾಗಿ ಅಂದರೆ ಆ ವ್ಯಾಖ್ಯಾನಗಳಲ್ಲಿ ಇರತಕ್ಕ ಹುಳುಹು ತೋರಿಸಿದೆ. ಪ್ರತ್ಯೇಕಗೊಳಿಸುವ ವಿಧಾನದಲ್ಲಿ ಕೃಷ್ಣಾಭಿಪ್ರಾಯ ಏನು ಅಂತ ನಿನ್ನ ಅಭಿಪ್ರಾಯ ಆಗಬಾರ್ದು. ಈಗ ತಾನೇ ಹಚ್ಚ ಹಸುರಾಗಿ ಅನುಭವವನ್ನು ಪಡೆದು ಬಂದ ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನು ಯಾವುದೇ ವ್ಯಕ್ತಿಯನ್ನು ಹುಟ್ಟಿನಿಂದ ದೂರ ಇಡುವುದು ದೇವರ ವ್ಯಕ್ತಿತ್ವ ಅಲ್ಲ. ಅವನು ತನ್ನ ಕರ್ಮದಿಂದ ವ್ಯವಸ್ಥೆಯನ್ನು ಮಾಡಿಸಿಕೊಳ್ಳಬೇಕೆನ್ನುವುದು ದೇವರ ಇರಾತೆ. ಅದನ್ನು ಹೇಳುತ್ತೇನೆ. ಆದ್ದರಿಂದ ಇಲ್ಲಿ ಜಾತಿಯ ಬಗ್ಗೆ ಮಾತಾಡಲೇ ಇಲ್ಲ. ಹುಟ್ಟುವುದು ಎಲ್ಲಿಂದ ಅಂತ ನೋಡಲಿಕ್ಕೆ ಹೇಳಲೇ ಇಲ್ಲ. ನೀನು ಗಟ್ಟಿ ಯಾವುದರಲ್ಲಿ ಎನ್ನುವುದನ್ನು ನೋಡಿಕೊ ಅಂತಾನೆ. ಅದಕ್ಕೋಸ್ಕರ ಪ್ರತ್ಯೇಕ ಕರ್ಮಗಳಿವೆ. ಅದು ಮಾಡಿದರೆ, ಅವನಿಗೆ ಹೇಳಿಸಿದ ಸ್ವಭಾವಭೂತವಾದ ಕರ್ಮವನ್ನು ಮಾಡಿದರೆ ಆ ಕರ್ಮಕ್ಕೆ ನಾನು ಎಷ್ಟು ಬೆಲೆ ಉಂಟು ಅಂತ ಕೊಡ್ತೇನೆ. ಪ್ರತ್ಯೇಕ ಮಾಡಿದ್ದಕ್ಕೆ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು. ನಾವಿವತ್ತು ಪರೀಕ್ಷೆ ಕೂತ್ಕೊಳ್ಳಬೇಕು, ಅಂಕ ಸಿಗುತ್ತೆ, ಆನಂತರ ಪಾಸ್ ಆಫ್ ಎಲ್ಲ ಹೇಳ್ತಾರೆ. ಆದರೆ ನಮಗೆ ಇದು ಕ್ವಶನ್ ಬೇಡ, ಅವನದ್ದು ಕೊಡಿ ಅಂತ ಬೇರೆ ಬರೆದರೆ ಪ್ರಯೋಜನ ಏನು? ಬೇರೆ ಇಸ್ಕೊಂಡು ಬರೆದ್ರೆ ಅದಕ್ಕೆ ಮೌಲ್ಯಮಾಪನ ಇದು ಯಾವ ತರಗತಿ ಇತ್ತು ಮಾರೆ, ಮಾಡಿಸಿ ಅಲ್ಲಿ ಇಡ್ತಾರೆ, ಪ್ರಯೋಜನ ಇಲ್ಲ. ನಿನ್ನ ಯೋಗ್ಯತೆ ಪರೀಕ್ಷೆ ನೀನು ಕೊಡಬೇಕು, ಅದರ ರಿಸಲ್ಟ್ ನಾವು ಕೊಡ್ತೇವೆ. ಹೊರತು ನಿನಗೆ ಯಾವುದೋ ಬರುತ್ತೆ, ನಿನ್ನ ಯಾವುದೋ ಬರೆದಿದ್ದರೆ ಅದು ಇಲ್ಲಿಯೇ ಹೇಳಿಸಿದ್ದಲ್ಲ ಅಂತ. ಆದ್ದರಿಂದ ಈ ದೇಶಕ್ಕೆ, ಈ ನೆಲಕ್ಕೆ ಬಂದಾಗ ನಿನ್ನ ಗುಣಕ್ಕೆ ಅನುಗುಣವಾದ ಕರ್ಮ ಬಂದಲ್ಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡಿ, ಅದರಲ್ಲಿ ಯಾರೆಲ್ಲ ಸೇರ್ಲಿಕ್ಕುಂಟು, ಯಾವುದೆಲ್ಲ ಸೋರ್ಲಿಕ್ಕುಂಟು ಅಂತ ಮಾಡಿಕೊಂಡು ಫಲವನ್ನು ಕೊಡಲಿಕ್ಕೆ ಬರುತ್ತೆ ಅಂತಾನೆ. ಅದನ್ನು ಮೂಲಕ್ಕೆ ಹೋದ. ಇದು ನಿನ್ನದೆಯಾ ಅಂತ ಕೇಳಿದ. ಇದು ಐಡೆಂಟಿಫಿಕೇಶನ್ ಡೈರೆಕ್ಟ್. ಇದು ನಿನ್ನದೆಯಾ ಅನ್ನೋ ಮೇಲೆ ಸ್ವಭಾವ. ಇದು ನಿನ್ನ ಭಾವಚಿತ್ರವೇ, ಇದು ನೀನೆಯಾ, ಇದು ನಿನ್ನ ಗುರುತ ಆಗಿದ್ರೆ ನಿನಗಾಗೋದು ಫಲ ಕೊಡಲಿಕ್ಕೆ. ಮೊದಲ ಆಯ್ಕೆಯಲ್ಲೇ ಬಂದ ಕೃಷ್ಣ. ಈಗ ಮತ್ತೆ ಸೇರಿದವರು ಯಾರು, ಪ್ರೇರಣೆ ಯಾರು, ಯಾರೆಲ್ಲ ಬಂದಿದ್ದಾರೆ, ಅದರ ಸಲಕರಣೆ ಏನು, ಬುದ್ಧಿ ಹೇಗಿತ್ತು, ಯಾವ ರೀತಿಯಲ್ಲಿ ಬಂದಿದ್ದೆ, ಅದೆಲ್ಲ ಮತ್ತೆ ಏನು ತಿಂದು ಬಂದೆ, ಏನು ಮನಸ್ಸಿದೆ, ಅದೆಲ್ಲ ಮತ್ತೆ ನೋಡಿಕೊಳ್ಳುತ್ತೇನೆ. ಮೊದಲು ಕರ್ಮಕ್ಕೂ ನಿನಗೂ ಸಂಗತಿ ಸರಿಯಾ ಅಂತ ನೋಡ್ತೇನೆ. ಅದು ಫಸ್ಟ್. ಅದು ಆಯ್ತಾ, ಅದು ನೆಕ್ಸ್ಟ್ ಅಂತ. ಹೀಗೆ ಬಹಳ ಸುಂದರವಾಗಿ ಕೊನೆಗೆ ವ್ಯಕ್ತಿಯ ವ್ಯಕ್ತಿತ್ವದ ಜಾಲರಿಗಳ ಹಿಡಿದು ಕೃಷ್ಣ ಮಾತಾಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆಡ್ತಾನೆ 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 ಶ್ರೀಕೃಷ್ಣ ಅರ್ಪಣಮಸ್ತು.